ಮಂಗಳೂರು ವಿಶ್ವವಿದ್ಯಾನಿಲಯ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ತರಬೇತಿ ಹಾಗೂ ವಿಸ್ತರಣಾ ಕೇಂದ್ರ, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು, ಕರ್ನಾಟಕ ಸರ್ಕಾರ ಇವರ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಅಭಿವೃದ್ಧಿಯ ಭಾರತ ಎಂಬ ವಿಷಯವನ್ನು ಕುರಿತಂತೆ 2 ದಿನಗಳ ಒಂದು ವಿಶೇಷ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರ್ತಕ್ಕಂತಹ ಎಲ್ಲ ಪ್ರಮುಖರಿಗೆ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಗುರುವೃಂದದವರಿಗೆ ನಾನು ಪ್ರೀತಿಯ ಅಭಿನಂದನೆಗಳನ್ನ, ನಮಸ್ಕಾರಗಳನ್ನ ತಿಳಿಸ್ತಾ ನನಗೆ ಕೊಟ್ಟಿರುವಂಥ ವಿಷಯದ ಮೇಲೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಶಾಸ್ತ್ರದ ಪ್ರಸ್ತುತತೆ ಅಂತ ವಿಷಯ ಇದೆ. ಈ ವಿಷಯ ಒಂದು ರೀತಿಯಲ್ಲಿ ಒಂಥರ ಅಮೂರ್ತವಾಗಿದೆ. ಅಮೂರ್ತ ಅಂದರೆ ಎಷ್ಟು ದೊಡ್ಡ ವಿಷಯ, ಇದು ಹೆಂಗೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆಯಲ್ಲಿ ಕನ್ಕ್ಲೂಡ್ ಮಾಡೋದು ಅಂತ ಭಾಳ ಸಂಕೀರ್ಣವಾದಂಥ ವಿಷಯ. ಆದರೂ ಕೂಡ ನಾನು ತಮ್ಮ ಮುಂದೆ ಅದನ್ನ ಮಂಡಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಮಾತಾಡೋಕ್ಕೆ ಮೊದಲು ನಾನು ನಿಮ್ಮ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಸಂಶೋಧನೆ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದೀರಾ ಅಂತ ನಾನು ತಿಳಿಬೋದಾ? ಸಂಶೋಧನೆ ಮಾಡ್ತಿರ್ತಕ್ಕಂಥ PhD ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು. ಓಕೆ. ಮಾಸ್ಟರ್ ಡಿಗ್ರಿ ಮಾಡ್ತಿರ್ತಕ್ಕಂಥವ್ರು ಎಲ್ಲರೂ? ಓಕೆ. ಡಿಗ್ರಿಯವ್ರು ಯಾರು ಇಲ್ಲ ಅಲ್ಲ? ಡಿಗ್ರಿಯವ್ರು ಇಲ್ಲ ಅಲ್ಲ ಸರ್? ಇಲ್ಲ, ಮಾಸ್ಟರ್ ಡಿಗ್ರಿಯವ್ರು ಮಾತ್ರ. ಇನ್ನು ಉಳಿದಂತೆ ಎಲ್ಲರೂ ಪ್ರೊಫೆಸರ್ಸು ಎಲ್ಲ ಇದ್ದೀರಾ? ಓಕೆ, ಭಾಳ ಸಂತೋಷ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಕ್ಕಾಗಿ ಹೋರಾಟ ಮಾಡಿದ್ರು ಅಂತ ನಾವು ಪ್ರಶ್ನೆ ಹಾಕಿದಾಗ ನಿಮಗೆ ಕ್ವಶನ್ ಕೇಳಿದ್ರೆ ನೀವೆಷ್ಟು ಜನ ಇದ್ದೀರಾ ಅಷ್ಟು ಥರದ ಉತ್ತರನ ಹೇಳ್ತೀರಾ. ಕರೆಕ್ಟಾ? ಈಗ ನಿಮಗೆ ಅಂಬೇಡ್ಕರ್ ಅವರು ಯಾತಕ್ಕೆ ಹೋರಾಟ ಮಾಡಿದ್ರು ಅಂತ ಕೇಳಿದ್ರೆ ನೀವು ಕೆಲವರು ಸಮಾನತೆಗೆ ಹೋರಾಟ ಮಾಡಿದ್ರು ಅಂತೀರಾ, ಕೆಲವರು ಮಹಿಳಾ ವಿಮೋಚನೆಗೆ ಹೋರಾಟ ಮಾಡಿದ್ರು ಅಂತೀರಾ, ಕೆಲವರು ಇನ್ನೂ ಸಂವಿಧಾನಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂತೀರಾ. ಹೀಗೆ 10 ಉತ್ತರಗಳನ್ನ ಹೇಳ್ತೀರ. ಅದೇ ಗಾಂಧೀಜಿಯವರು ಯಾತಕ್ಕೆ ಹೋರಾಟ ಮಾಡಿದ್ರು ಅಂದರೆ ನೀವು ಇಷ್ಟು ಜನರ ಹತ್ರ ಒಂದೇ ಉತ್ತರ ಬರುತ್ತೆ. ಏನು ಉತ್ತರ ಹೇಳಿ ನೋಡೋಣ? ಸ್ವಾತಂತ್ರ್ಯಕ್ಕಾಗಿ ಅಂತ ಒಂದೇ ಉತ್ತರ ಬರುತ್ತೆ. ಬಟ್ ಡಾಕ್ಟರ್ ಅಂಬೇಡ್ಕರ್ ಯಾತಕ್ಕೋಸ್ಕರ ಹೋರಾಟ ಮಾಡಿದ್ರು ಅಂದಾಗ ನೀವು ಒಂದೇ ಉತ್ತರ ಹೇಳೋಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಸೊ ಇದು ಹೆಚ್ಚುಗಾರಿಕೆ ಅಂತ ನಾನು ಹೇಳ್ತಾ ಇಲ್ಲ, ಇದೊಂದು ಭಾಳ ದೊಡ್ಡ ಹೆಚ್ಚುಗಾರಿಕೆ ಅಲ್ಲ ಇದು. ಅಂದರೆ ಅವರು ಏನಕ್ಕೆ ಹೋರಾಟ ಮಾಡಿದ್ರು ಅಂತ ನಮಗೆ ಕ್ಲಾರಿಟಿ ಇದ್ದರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಕರೆಕ್ಟಾ? ಅವ್ರು ಏನಕ್ಕೆ ಹೋರಾಟ ಮಾಡಿದ್ರು ನಮ್ಗೆ ಕ್ಲಾರಿಟಿ ಇದ್ದರೆ ನಾವು ಕಂಟಿನ್ಯೂ ಮಾಡ್ಬೋದು. ಅವ್ರಿಗೆ ಏನಕ್ಕೆ ಹೋರಾಟ ಮಾಡಿದ್ರು ಅಂತ ನಮಗೆ ಒಬ್ಬೊಬ್ರಿಗೆ ಒಂದೊಂದು ಅಭಿಪ್ರಾಯ ಇದ್ದರೆ ನಾವು ಹೆಂಗೆ ಹೋರಾಟ ಮಾಡೋಕ್ಕಾಗುತ್ತೆ? ನನಗನ್ನಿಸ್ದಂಗೆ ನಾನು ಮಾಡ್ತೀನಿ, ನಿಮ್ಗನ್ನಿಸ್ದಂಗೆ ನೀವು ಮಾಡ್ತೀರಾ, ಇನ್ನೊಬ್ರಿಗೆ ಅನ್ನಿಸ್ದಂಗೆ ಅವ್ರು ಮಾಡ್ತಾರೆ. ಈ ರೀತಿ ಆಗೋದು ಸಹಜ. ಈಗ ಹಂಗೆ ಆಗಿರೋದು. ಈಗ ಭಾರತ ದೇಶದಾದ್ಯಂತ ಅಂಬೇಡ್ಕರ್ ಅನುಯಾಯಿಗಳಿಗೆ ಆಗಿರೋದು ಪ್ರಾಬ್ಲಮ್ ಇದೇನೆ. ಅವ್ರು ಏನು ಹೋರಾಟ ಮಾಡಿದ್ರು ಅಂತ ಎಲ್ಲರಲ್ಲೂ ಒಂದು ಒಮ್ಮತವಾದಂಥ ಒಂದು ಖಚಿತವಾದಂಥ ಉತ್ತರ ಇಲ್ಲ. ಅವರು ಬೌದ್ಧ ಧರ್ಮದ ಒಂದು ಬೆಳವಣಿಗೆ ಅದಕ್ಕೊಂದಷ್ಟೇ ಕೆಲಸ ಮಾಡ್ತಿರ್ತಾರೆ. ಅವರು ರಾಜಕೀಯ ಹೋರಾಟ ಮಾಡಿದ್ರು ಅಂತ ಅದಕ್ಕೊಂದಷ್ಟೇ ಕೆಲಸ ಮಾಡ್ತಿರ್ತಾರೆ. ಅವರು ದೇವಸ್ಥಾನಕ್ಕೆ ಎಂಟ್ರಿಗೆ ಮತ್ತು ಪಬ್ಲಿಕ್ ಪ್ಲೇಸ್ಗೆ ಎಂಟ್ರಿಗೆ ಹೋರಾಟ ಮಾಡಿದಂಥ ಅದಕ್ಕೊಂದಷ್ಟು ಜನ ಈಗಲೂ ಹೋರಾಟ ಮಾಡ್ತಿರ್ತಾರೆ. ಹೀಗಾಗಿದೆ. ಸೊ ಈ ನಿಟ್ಟಿನಲ್ಲಿ ಒಂದು ವಿಷಯವನ್ನು ನಿಮಗೆ ಮನವರಿಕೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗ ಸ್ವಾತಂತ್ರ್ಯ ಹೋರಾಟಗಾರರಿದ್ರಲ್ಲ, ಅವತ್ತಿನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿದ್ರಲ್ಲ, ಅವರೆಲ್ಲರೂ ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಅಂತ ನೀವು ಕೇಳಿದಾಗ ಸ್ವಾತಂತ್ರ್ಯಕ್ಕೆ ಅಂತ ಹೇಳ್ತೀರ. ಕರೆಕ್ಟಾ? ಬಟ್ ಅದರ ಆಳಕ್ಕಿಳಿದು, ಆ ಪ್ರಶ್ನೆ ಆಳಕ್ಕಿಳಿದು ನಾವು ಮಾತಾಡೋದಾದರೆ, ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಅವರು ಭಾರತವನ್ನು ಬಿಟ್ಟು ಹೋಗಬೇಕು. ಅದು ಅವರ ಪ್ರೈಮ್ ಆಬ್ಜೆಕ್ಟ್ ಅಲ್ವಾ? ಪ್ರೈಮ್ ಆಬ್ಜೆಕ್ಟ್. ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ, ಅವರು ಭಾರತವನ್ನು ಬಿಟ್ಟು ಹೋಗಬೇಕು. ಸರಿ, ಹೋದ್ಮೇಲೆ ಭಾರತದ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಆಳ್ವಿಕೆ ಇದೆಯಲ್ಲ, ಅದು ಯಾರಿಗೆ ಸಿಗಬೇಕು? ಇದು ಮೂಲಭೂತ ಪ್ರಶ್ನೆ. ಯಾರಿಗೆ ಸಿಗಬೇಕು ಅಂತ. ಅದಕ್ಕೆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಉದ್ದೇಶ ಏನಂದರೆ, ಅಥವಾ ಅವರು ಒಂದೇ ಉತ್ತರ ಏನಂದರೆ ಭಾರತೀಯರ ಆಳ್ವಿಕೆ ಮಾಡ್ತೀವಿ ಅಂತ.
ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ವಶನ್ ಅಂದರೆ ಭಾರತೀಯರಂದ್ರೆ ಯಾರು ಆಳ್ವಿಕೆ ಮಾಡ್ತಾರೆ ಅಂತ. ಸೊ ಇದು ಇಬ್ಬರಿಗೂ ಇದ್ದಂಥ ದೊಡ್ಡ ಕಾನ್ಫ್ಲಿಕ್ಟ್, ನಿಮಗೆ ಗೊತ್ತಿದೆ ಅಂತ ಅನ್ಕೋತಿದ್ದೆ. ಇಬ್ಬರಿಗೂ ಇದ್ದಂಥ ದೊಡ್ಡ ಸಂಘರ್ಷ. ಸೊ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ಮೇಲೆ ಭಾರತದ ಪವರ್ ಇದೆಯಲ್ಲ, ಅಧಿಕಾರ ಇದೆಯಲ್ಲ, ಅದರಲ್ಲಿ ಭಾರತದ ಶೋಷಿತ ಜನರ ಪಾತ್ರ ಏನು, ಅವ್ರಿಗೆ ಏನು ಪಾಲು ಸಿಗುತ್ತೆ, ಇದು ಅಂಬೇಡ್ಕರ್ ಅವರ ಕ್ವಶನ್ ಆಗಿತ್ತು. ಮತ್ತು ನಿಮಗೆ ಗೊತ್ತಿರಲಿ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಎಲ್ಲ ಎಲೈಟ್ ಕ್ಲಾಸಿಂದನೇ ಬಂದಂಥವರಾಗಿದ್ದರು ಅವತ್ತು. ನಿಮಗೆ ಅದೆಲ್ಲ ಗೊತ್ತು, ಎಲ್ಲರೂ ಸಹಿತ ಮೆಜಾರಿಟಿ 99% ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿದ್ದಂಥ ಎಲ್ಲ ನಾಯಕರು ಕೂಡ ಅವರು ಎಲೈಟ್ ಕ್ಲಾಸಿಂದ ಬಂದವರಾಗಿದ್ದರು. ಇಲ್ಲ ಬ್ರಾಹ್ಮಣರಾಗಿದ್ದರು, ಇಲ್ಲ ಕ್ಷತ್ರಿಯರಾಗಿದ್ದರು, ಇಲ್ಲ ವೈಶ್ಯರಾಗಿದ್ದರು, ಇಲ್ಲ ಮುಸಲ್ಮಾನರಲ್ಲೂ ಕೂಡ ಅತ್ಯಂತ ಶ್ರೀಮಂತ ಮನೆಗಟ್ಟಣಗಳಿಂದ ಬಂದವರಾಗಿದ್ದರು. ಸಾಮಾನ್ಯವಾಗಿ ಹಂಗೆ ಇತ್ತು. ಈಗ ಡಾಕ್ಟರ್ ಅಂಬೇಡ್ಕರ್ ಕ್ವಶನ್ ಏನಂತಂದರೆ, ನೀವು ಸಾವಿರಾರು ವರ್ಷಗಳಿಂದ ನೀವೇ ಪವರ್ನ ಎಂಜಾಯ್ ಮಾಡಿದ್ರಿ. ಸೊ ಭಾರತದಲ್ಲಿ ರೂಲಿಂಗ್ ಕ್ಲಾಸ್ ಆಗಿದ್ದಿರಿ, ಪವರ್ ಎಂಜಾಯ್ ಮಾಡಿದಿರಿ. ಈಗ ಮತ್ತೆ ಸ್ವಾತಂತ್ರ್ಯ ಭಾರತದಲ್ಲೂ ನಿಮ್ಮ ಕೈಗೆ ಪವರ್ ಬರುತ್ತೆ ಅನ್ನೋದಾದರೆ ಅದು ಎಂಥ ಪವರ್, ಅದೆಂಥ ಸ್ವಾತಂತ್ರ್ಯ, ಅದೆಂಥ ಇಂಡಿಪೆಂಡೆನ್ಸಿ ಅಲ್ವಾ? ನಿಜ ತಾನೇ ಅಂತ. ಸೊ ಬಿಫೋರ್ ಇಂಡಿಪೆಂಡೆನ್ಸ್ ನೀವೇ ರೂಲಿಂಗ್ ಕ್ಲಾಸ್, ಸ್ವಾತಂತ್ರ್ಯ ಬಂದಮೇಲೆ ಮತ್ತೆ ನೀವೇ ರೂಲಿಂಗ್. ಮತ್ತು ಸ್ವಾತಂತ್ರ್ಯ ಏನಾಯ್ತು ಹಂಗಂದ್ರೆ ಆ ಪದದ ಅರ್ಥ ಏನು? ಸೊ ಇದು ಮುಖ್ಯವಾದಂಥ ಮೂಲಭೂತವಾದಂಥ ಪ್ರಶ್ನೆ, ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಪ್ರಶ್ನೆ. ಸೊ ಸ್ವತಂತ್ರ ಭಾರತದಲ್ಲಿ ಯಾರ್ಯಾರಂದ್ರೆ ನೀವು ಸಪ್ರೆಸ್ಡ್ ಕಮ್ಯುನಿಟೀಸ್ ಅಂತೀರ, ಅಥವಾ ಯಾರ್ಯಾರು ಹಿಂದುಳಿದ ವರ್ಗ ಅಥವಾ ದಲಿತರು ಅಂತ, ಮಹಿಳೆಯರು, ಕಾರ್ಮಿಕರು ಅಂತ ಯಾರ್ಯಾರು ಕರೀತಿರಲ್ಲ, ಅವರ ಪಾತ್ರ ಏನು, ಅವರ ಪಾಲು ಏನು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖ್ಯವಾದಂಥ ಪ್ರಶ್ನೆ. ಮತ್ತು ಅವರಿಗೆ ಪಾಲನ್ನು ತಂದು ಕೊಡೋದು, ಮತ್ತು ಅವರು ಕೂಡ ಮುಖ್ಯವಾದಂಥ ಅಡ್ಮಿನಿಸ್ಟ್ರೇಷನಲ್ಲಿ, ಆಳ್ವಿಕೆಯಲ್ಲಿ ಪಾಲ್ಗೊಳ್ಳೋದು, ಹಂಗೆ ಮಾಡುವುದೇ ಅವರ ಮುಖ್ಯವಾದಂಥ ಹೋರಾಟದ ಧ್ಯೇಯ. ಅದೇ ಮುಖ್ಯ, ಅದೇ ಮುಖ್ಯವಾದದ್ದು. ಇನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು, ಆ ಮಹದ್ ಕೆರೆಗೆ ಹೋಗಿದ್ದು, ಅದೆಲ್ಲ ದೊಡ್ಡ ಪ್ರೈಮ್ ಆಬ್ಜೆಕ್ಟ್ ಅಲ್ಲ ಬಾಬಾ ಸಾಹೇಬ್ದು. ಹಂಗಾಗಿದ್ರೆ ಅದನ್ನೇ 56ನೇ ಇಸ್ವಿವರೆಗೂ ಮುಂದುವರಿಸ್ತಾ ಇದ್ರು ಅವರು ಅಲ್ವಾ? ಅದೇ ಕದಲ್ಲಿ 30ಕ್ಕೆ ಲಾಸ್ಟ್ ಮಾಡಿದ್ರೆ ಯಾಕೆ ಅದನ್ನು ಮತ್ತೆ ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಅದನ್ನು? ಹಾಗಾಗಿ ಸೊ ಈ ಪಾಯಿಂಟನ್ನು ತಮ್ಮ ಗಮನಕ್ಕೆ ತಂದು ನನ್ನ ಮಾತನ್ನು ಶುರು ಮಾಡ್ತೀನಿ. ಮತ್ತು ಅದಕ್ಕೂ ಮೊದಲು ಅದಕ್ಕೆ ಜೊತೆಗೆ ಇನ್ನೊಂದು ಮೂಲಭೂತ ಪ್ರಶ್ನೆ ಅಂದರೆ, ಈಗ ನಿಮಗೆ ಗೊತ್ತು, ಭಾರತದಲ್ಲಿ ಅತಿ ಹೆಚ್ಚು ಬಡತನಕ್ಕೆ ತುತ್ತಾಗಿರ್ತಕ್ಕಂಥವರು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಮೈನಾರಿಟಿನಲ್ಲಿ ಕೆಲವರು. ಅದರಲ್ಲೂ ಅತಿ ಹೆಚ್ಚು ಬಡತನಕ್ಕೆ ಒಳಗಾಗಿರೋರು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್. ಹೌದೇ? ಈಗ ಇವರಿಷ್ಟು ಬಡತನಕ್ಕೆ ಒಳಗಾಗಿದ್ದಾರೆ ಅಥವಾ ಇವರಿಷ್ಟು ಸಮಸ್ಯೆನಲ್ಲಿ ಇದ್ದಾರಲ್ಲ, ಇವರ ಸಮಸ್ಯೆ ಯಾರ ಸಮಸ್ಯೆ ಅಂತ ನೀವು ಕೇಳಿದಾಗ ಮೆಜಾರಿಟಿ ಜನರು ಏನು ಅಭಿಪ್ರಾಯ ಕೊಡ್ತಾರೆ ಅಂದರೆ ಅದು ಅವ್ರ ಪ್ರಾಬ್ಲಮ್, ಅದು ಅವ್ರ ಪ್ರಾಬ್ಲಮ್. ಸಾಯ್ಲಿ ಅವ್ರು ಹೆಂಗಾದ್ರೂ ಅಂತ, ನಾವೇನು ಮಾಡೋಕ್ಕಾಗುತ್ತೆ, ಅದು ಅವ್ರ ಪ್ರಾಬ್ಲಮ್ ಅಂತ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಈಗ ನಮ್ಮ ದೇಹದಲ್ಲಿ ಯಾವುದಾದ್ರು ಒಂದು ಆರ್ಗನ್ಗೆ ಡ್ಯಾಮೇಜ್ ಆಗುತ್ತೆ ಅಂತ, ಸಪೋಸ್ ಕಿಡ್ನಿಗೆ ಡ್ಯಾಮೇಜ್ ಆಯಿತು. ಈಗ ಅದು ಕಿಡ್ನಿ ಪ್ರಾಬ್ಲಮ್ಮು ಅಥವಾ ಇಡೀ ದೇಹದ ಪ್ರಾಬ್ಲಮ್ಮು? ಯಾರ ಪ್ರಾಬ್ಲಮ್? ಕಿಡ್ನಿದಲ್ವ, ಬಿಡ್ರಿ ಹೋಗಿ ಹಾಳಾಗೋಗ್ಲಿ ಅದು ಅಂತ ಸುಮ್ಮನೆ ಆಗ್ಬಿಡ್ತೀರಾ? ಹೋಯ್ತು ಹೋಗ್ಲಿ ಅಂತ ನಾನೇನು ಮಾಡೋಕ್ಕಾಗುತ್ತೆ, ಅದು ಅದ್ರ ಸಮಸ್ಯೆ. ಅದು ಹಲ್ಲು ನೋವಾಯಿತು ಅಂತ ಅಂದ್ಕೊಳ್ಳಿ, ನಿಮಗೆ ಹಲ್ಲು ನೋವಾಯಿತು, ಹಲ್ಲಿನ ಪ್ರಾಬ್ಲಮ್, ಅದು ನಾನೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಆಗ್ಬಿಡ್ತೀರಾ, ಬಿಟ್ಬಿಡ್ತೀರಾ? ಏನಾಗುತ್ತೆ? ಒಂದು ಹಲ್ಲು ನೋವಾದರೆ ಏನಾಗುತ್ತೆ ನಿಮಗೆ? ಇಡೀ ದಿವಸ ನಿಮ್ಗೆ ಇನ್ಯಾವ ಆಕ್ಟಿವಿಟಿನೂ ಮಾಡೋಕ್ಕಾಗಲ್ಲ, ನಿದ್ದೆ ಬರಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಸ್ಪೃಶ್ಯರ ಸಮಸ್ಯೆಯನ್ನು ದೇಶದ ಸಮಸ್ಯೆ ಅಂತ ನೋಡದೇ ಇರೋದು ಇದೆಯಲ್ಲ, ಅದು ದೊಡ್ಡ ಸಮಸ್ಯೆ, ದೊಡ್ಡ ಪ್ರಾಬ್ಲಮ್. ಅದು ಅವ್ರ ಸಮಸ್ಯೆ ಕಣ್ರಿ, ಸಾಯ್ಲಿ ಹೆಂಗಾದ್ರೂ ಅಂತ. ಸ್ಟಿಲ್ ಇವತ್ತು ಸಹಿತ ರೂಲಿಂಗ್ ಕ್ಲಾಸ್ಗಳಿಗೆ ಅದೇ ಥರದ ಮನಸ್ಥಿತಿ ಇದೆ, ಸ್ಟಿಲ್ ಇವತ್ತುವರೆಗೂ. ಅದು ಅವ್ರ ಪ್ರಾಬ್ಲಮ್ಮು. ವೈ ಶುಡ್ ನಾವೇನು ಮಾಡೋಕ್ಕಾಗತ್ತೆ ಅದಕ್ಕೆ? ನಿಮಗೆ ಗೊತ್ತಾನೆ, ನಿಮಗೆ ನೀವು ಓದಿದ್ದಿರೋ ಇಲ್ವೋ ಗೊತ್ತಿಲ್ಲ ನನಗೆ. ಅಖಿಲ ಭಾರತ ಕಾಂಗ್ರೆಸ್ನ ಒಂದು ನಿಮಗೆ ಹಿಸ್ಟ್ರಿಯನ್ನು ನೀವು 1885ನೇ ಇಸ್ವಿಯಿಂದ 1950ನೇ ಇಸ್ವಿವರೆಗೂ ನೀವು ಗಮನಿಸಿದ್ರೆ, ಅವರು ಸಾಮಾಜಿಕ ವಿಷಯಕ್ಕೆ ತಲೆ ಹಾಕಿದ್ದು 20ರ ನಂತರನೇ.
ಸೊ ಸೊ ಸಾಮಾಜಿಕ ವಿಷಯಗಳಿಗೆ ತಲೆ ಹಾಕಿದ್ದು ಅದು ಯಾಕೆ ಅಂದರೆ ಅದು ಬೇರೆ ಕಾರಣ ಇದೆ. ಅಲ್ಲಿವರೆಗೆ ಅವ್ರು ತಲೆನೇ ಹಾಕಿರಲಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅಂದರೆ ಅರ್ಥ ಏನಂದರೆ ಇದು ನಮ್ಮ ಸಮಸ್ಯೆ, ಇದು ದೇಶದ ಸಮಸ್ಯೆ ಅಲ್ಲ, ಅದು ಅವ್ರ ಸಮಸ್ಯೆ ಅಂತ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ತುಂಬ ಮುಖ್ಯವಾಗಿ ಬ್ರಿಟಿಷರಿಗಾಗಲಿ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ಎಲ್ಲರಿಗೂ ಮನವರಿಕೆ ಮಾಡಿಕೊಡೋಕ್ಕೆ ಇಷ್ಟಪಟ್ಟಿದ್ದು ಇದು ದೇಶದ ಸಮಸ್ಯೆ, ಇದು ಅವ್ರ ಮಹಿಳೆಯರು ಹಿಂದುಳಿದಿದ್ದಾರೆ ಅದು ಮಹಿಳೆಯರ ಸಮಸ್ಯೆ ಅಲ್ಲ, ಅದು ದೇಶದ ಸಮಸ್ಯೆ. ಕಾರ್ಮಿಕರಿಗೆ ಸರಿಯಾಗಿ ಪ್ರಾಬ್ಲಮ್ ಇಲ್ಲ, ಸರಿ ಅನುಕೂಲ ಇಲ್ಲ ಅಂದರೆ ಅದು ಅವ್ರ ಸಮಸ್ಯೆ ಇಲ್ಲ, ಅದು ದೇಶದ ಸಮಸ್ಯೆ. ಸೊ ಇದು ನೀವು ಮುಖ್ಯವಾಗಿ ಗಮನಿಸಬೇಕಾದ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಟ್ಟು ಎಲ್ಲ ಬರಹಗಳು, ಭಾಷಣಗಳು, ಅವರೆಲ್ಲ ಹೋರಾಟದ ಒಂದು ಮುಖ್ಯವಾದಂಥ ತಿರುಳು ಇದು. ನೀವೇನು ಕೋರ್ ಫಿಲಾಸಫಿ ಅಂತಿರಲ್ಲ, ಮುಖ್ಯವಾದದ್ದು ಇದು. ನೋಡಿ, ನಾನು ಮಾತಾಡೋಕ್ಕೆ ಮೊದಲು ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಏನು ಮಾತಾಡಿದ್ರು ಅಂತ ನಿಮಗೆ ಮಾತಾಡ್ತೀನಿ. ನೀವು ಯಾರಾದರೂ ಅದನ್ನು ಓದಿದ್ದೀರಾ? ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ 26 ಒಂದು ಸುದೀರ್ಘವಾದ ಭಾಷಣ ಮಾಡಿದ್ದಾರೆ. 25 ಪೇಜ್ ಇದೆ ಅವ್ರ ಭಾಷಣ. ಯಾರಾದರೂ ಓದಿದ್ದೀರಾ? ಯಾರು ಓದಿರೋಕ್ಕೆ ಸಾಧ್ಯನೇ ಇಲ್ಲ, ಸಾಮಾನ್ಯಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಸಾಮಾನ್ಯಕ್ಕೆ ಎಲ್ಲರ ಕಡೆ ಸಿಗಲ್ವಲ್ಲ, ಸಿಕ್ಕಿದ್ರೆ ಓದ್ತಿದ್ರಿ ನೀವೇನೆ, ಸಿಗೋ ಫೆಸಿಲಿಟಿ ಇಲ್ಲ. ಹಂಗಾಗಿ ನೋಡಿ ಅಲ್ಲಿ ಏನು ಮಾತಾಡ್ತಾರೆ ಅವರು ಅಂತ ಒಂದು ಆ 3-4 ಸ್ಟೇಟ್ಮೆಂಟ್ಸ್ ಇಟ್ಕೊಂಡೆ ನಾನು ನನ್ನ ಸ್ಪೀಚನ್ನ ಮಾತಾಡ್ತೀನಿ. 1950 ಜನವರಿ 26 ನಾವು ಪರಸ್ಪರ ವೈರುಧ್ಯಗಳಿರುವ ಸಮಾಜ ವ್ಯವಸ್ಥೆಯನ್ನು ನಾವು ಪ್ರವೇಶಿಸುತ್ತಿದ್ದೇವೆ. ವಿ ಆರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಡಿಕ್ಟರಿ ಲೈಫ್ ಅಂತ. ಇಂಡಿಯನ್ಸ್ ಕಾಂಟ್ರಡಿಕ್ಟರಿ, ನಾವೊಂದು ವೈರುಧ್ಯಮಯವಾದಂಥ ಜೀವನವನ್ನು, ವ್ಯವಸ್ಥೆಯನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಭಾರತೀಯರು. ಏನದು ವೈರುಧ್ಯಮಯ ಕಾಂಟ್ರಡಿಕ್ಟರಿ ಲೈಫ್ ಅಂದರೆ ಏನು? ರಾಜಕೀಯ ಜೀವನದಲ್ಲಿ ನಾವು ಸಮಾನತೆಯನ್ನು ಪಡೆದಿದ್ದೇವೆ, ಪೊಲಿಟಿಕಲ್ ಈಕ್ವಾಲಿಟಿ ಇದೆಯಲ್ಲ ಅದನ್ನು ನಾವು ಪಡೆದಿದ್ದೀವಿ ಅಂತ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಾವು ಅಸಮಾನತೆಯನ್ನು ಪಡೆದಿದ್ದೇವೆ. ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮತ ಮತ್ತು ಒಂದು ಮತಕ್ಕೆ ಒಂದು ಮೌಲ್ಯ ಎಂಬ ತತ್ವವನ್ನು ಸ್ವೀಕರಿಸಿದ್ದೇವೆ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮೌಲ್ಯ ಎಂಬ ತತ್ವವನ್ನು ನಾವು ನಿರಾಕರಿಸಿದ್ದೇವೆ ಅಂತಾರೆ ಬಾಬಾ ಸಾಹೇಬ್. ಈ ಮಾತು ಅರ್ಥ ಆಯಿತು ಅನ್ಕೋತೀನಿ, ಅಥವಾ ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತಿಲ್ಲದ್ರೆ ಅರ್ಥ ಆಗಲ್ಲ. ಸಿ, 1 man is equal to 1 vote, 1 vote is equal to 1 value. ನೀವೆಲ್ಲ ಸೈನ್ಸ್ ಓದಿರ್ತೀರಲ್ಲ, ಸೈನ್ಸ್ ಅವ್ರು ಇದ್ದೀರಾ? A is equal to B, B is equal to C, that means A is equal to C ಅಂತ. ಒಬ್ಬ ವ್ಯಕ್ತಿಗೆ ಒಂದು ಓಟ್ಗೆ ಒಂದು ಮೌಲ್ಯ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಮೌಲ್ಯ ಅಂತ. ಎಲ್ಲಿ ಅಂದರೆ ಪೊಲಿಟಿಕಲಿ, ರಾಜಕೀಯ ಕ್ಷೇತ್ರದಲ್ಲಿ ನಾವೆಲ್ಲ ಇದನ್ನು ಪಡೆದಿದ್ದೇವೆ. ಈಗ ನೋಡಿ, ಅಂಬಾನಿ ಎಷ್ಟು ಲಕ್ಷ ಕೋಟಿ ಯಜಮಾನ ಅವನು, ಅಂಬಾನಿ ಕರೆಕ್ಟಾ? ಅವ್ರು ಎಷ್ಟು ಓಟ್ ಹಾಕ್ತಾರೆ? ಒಂದೇ ಓಟ್ ಹಾಕ್ತಾರೆ. ಅವ್ರು ಕಾರ್ ವಾಶ್ ಮಾಡ್ತಾನಲ್ಲ ಕಾರ್ಮಿಕ, ಅವನೆಷ್ಟು ಓಟ್ ಹಾಕ್ತಾನೆ? ಅವನು ಒಂದೇ ಓಟ್ ಹಾಕ್ತಾನೆ. ಮತ್ತು ಇದು ಅಂಬಾನಿ ಓಟ್ ಅಂತ 150 ಸರಿ ಕೌಂಟ್ ಮಾಡ್ತಾರಾ? ಒಂದೇ ಸರಿ ಕೌಂಟ್ ಮಾಡ್ತಾರೆ. ಅವನು ಕಾರ್ ವಾಶ್ ಮಾಡೋ ನೋಟ್ನ ಎಷ್ಟು ಸರಿ ಕೌಂಟ್ ಮಾಡ್ತಾರೆ? ಒಂದೇ ಸರಿ ಕೌಂಟ್ ಮಾಡ್ತಾರೆ. ದಿಸ್ ಈಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ ಅಂತ. ಇದನ್ನು ನಾವು ಪಡೆದಿದ್ದೀವಿ, ಇಂದಿನಿಂದ ನಾವು ಪಡಿತೀವಿ ಅಂತ ಅಂಬೇಡ್ಕರ್ ಸಾಹೇಬರು ಹೇಳ್ತಾ ಇರೋದು. ಪೊಲಿಟಿಕಲ್ ಈಕ್ವಾಲಿಟಿ ನಮಗೆ ಭಾರತೀಯರಿಗೆ ಸಿಗ್ತಾ ಇದೆ. ಬಟ್ ಇದೇ ಥರದ ಒಬ್ಬ ವ್ಯಕ್ತಿಗೆ ಒಂದು ಮೌಲ್ಯ ಅನ್ನುವಂಥ ವ್ಯವಸ್ಥೆ ರಾಜಕೀಯ ಕ್ಷೇತ್ರದಲ್ಲಿ ಇರುವ ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಇದೆಯಾ? ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಇದೆಯೇ ಅಂದರೆ ಇಲ್ಲ. ಕೆಲವರು ತುಂಬ ಬಡವರು, ಕೆಲವರು ತುಂಬ ಶ್ರೀಮಂತರು. ಕೆಲವರು ತುಂಬ ಸಾಮಾಜಿಕವಾಗಿ ಗೌರವ ಸಿಗುತ್ತೆ, ಕೆಲವರಿಗೆ ಸಾಮಾಜಿಕವಾಗಿ ಗೌರವ ಸಿಗಲ್ಲ. ಅದಕ್ಕೆ ಅವರು ಕಾಂಟ್ರಡಿಕ್ಟರಿ ಲೈಫ್ ಅಂತ ಇದಕ್ಕೆ ಹೇಳಿದ ಪದನ. ಕಾಂಟ್ರಡಿಕ್ಟರಿ ಲೈಫ್, ವೈರುಧ್ಯಮಯವಾದ ಜೀವನ. ಭಾರತೀಯರು ವೈರುಧ್ಯಮಯವಾದ ಜೀವನ. ಆಯಿತಾ? ನೋಡಿ, ಮುಂದುವರಿಸ್ತೀನಿ ಕೇಳಿ. ಸೊ ರಾಜಕೀಯ ಜೀವನದಲ್ಲಿ ನಾವು ಸಮಾನತೆಯನ್ನು ಪಡೆದಿದ್ದೇವೆ, ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಾವು ಅಸಮಾನತೆಯನ್ನು ಪಡೆದಿದ್ದೇವೆ. ಅಂದರೆ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮೌಲ್ಯ ಎಂಬ ತತ್ವವನ್ನು ನಾವು ನಿರಾಕರಿಸಿದ್ದೇವೆ. ನಮ್ಮ ಸಮಾಜದಲ್ಲಿ ಇಂಥ ವೈರುಧ್ಯಮಯವಾದ ಜೀವನವನ್ನು ಎಲ್ಲಿಯವರೆಗೆ ಮುಂದುವರಿಸಿಕೊಂಡು ಹೋಗಬೇಕು? ಈ ಕಾಂಟ್ರಡಿಕ್ಟರಿ ಲೈಫ್ ಇಂಡಿಯಾದಲ್ಲಿ ಎಷ್ಟು ದಿನ ಇರಬೇಕು ಅಂತ, ಎಷ್ಟು ದಿನ ಇರಬೇಕು? ಇದು ಕ್ವಶನ್ ಅಂಬೇಡ್ಕರ್ ಸಾಹೇಬರು. ನಾವು ಈ ವೈರುಧ್ಯವನ್ನು ಹೀಗೆ ಮುಂದುವರಿಸಿಕೊಂಡು ಹೋದರೆ
ನಮ್ಮ ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ಸಿಲುಕಿಸುವ ಸಂಭವವಿದೆ. ನಮ್ಮ ಡೆಮೋಕ್ರಸಿ ಭಾಳ ಕಷ್ಟ. ಇದೇ ವೈರುಧ್ಯ ಮುಂದುವರೆದ್ರೆ ಇದು ಉಳಿಯಲ್ಲ, ಡೆಮೋಕ್ರಸಿ ಉಳಿಯಲ್ಲ. ಈ ವೈರುಧ್ಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು. ಇಲ್ಲದೆ ಹೋದರೆ ಅಸಮಾನತೆಯ ಕಾರಣದಿಂದ ನೊಂದಿರುವ ಭಾರತದ ಜನರು ಈ ರಾಜಕೀಯ ಪ್ರಜಾಪ್ರಭುತ್ವವನ್ನು, ಈ ರಾಜಕೀಯ ಪ್ರಜಾಪ್ರಭುತ್ವ ಕಟ್ಟಡವನ್ನು ಬಹಳ ಬೇಗ ನೆಲಸಮಗೊಳಿಸುತ್ತಾರೆ, ಬ್ಲೋಪ್ ಮಾಡ್ತಾರೆ ಅಂತಾರೆ, ಉರುಳಿಸ್ಬಿಡ್ತಾರೆ. ಸೊ ಇದು ಮುಖ್ಯವಾದಂಥ ಸ್ಪೀಚ್. ಇದು ಸಾಮಾನ್ಯವಾದ ಸ್ಪೀಚ್ ಅಂತ ತಿಳ್ಕೊಬೇಡಿ. ನಿಮಗೆ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಮಾಡಿರೋ ಅದ್ಭುತವಾದ ಸ್ಪೀಚ್. ನೀವು ಎಷ್ಟು ಸರಿ ಇಡೀ ದೇಶದ ದಿಕ್ಸೂಚನೆ ಇದರಲ್ಲಿದೆ, 25 ಪೇಜ್ ಇದೆ. ವಾಸ್ತವವಾಗಿ ಪ್ರತಿಯೊಬ್ಬ ಭಾರತ ಸ್ಟೂಡೆಂಟ್ಗೆ ಇದು ಓದಿಸ್ಬೇಕಾಗಿತ್ತು. ಇದು ಯಾರಿಗೂ ಸಿಗೋದೇ ಇಲ್ಲ, ಹಂಗಿದೆ. ನೋಡಿ, ಅಂಬೇಡ್ಕರ್ ಸಾಹೇಬ್ರ ತತ್ವಜ್ಞಾನ, ನೀವೇನು ರಾಜಕೀಯ ತತ್ವಜ್ಞಾನ ಅದು, ಸಾಮಾಜಿಕ ತತ್ವಜ್ಞಾನ ಅದು, ಯಾವುದಕ್ಕೂ ಸಹಿತ ಇಲ್ಲಿದೆ ಈ ಪಾಯಿಂಟ್. ಭಾರತ, ನೀವಿಲ್ಲಿ ಏನು ಟೈಟ್ಲ್ ಹಾಕಿದ್ದೀರಾ? ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಅಭಿವೃದ್ಧಿಯ ಭಾರತ ಅಂತ ತಾನೇ ಟೈಟ್ಲ್, ಕಾರ್ಯಕ್ರಮದ ಟೈಟಲ್. ಈಗ ನೋಡಿ, ಭಾರತೀಯರು ರಾಜಕೀಯವಾಗಿ ಎಲ್ಲರೂ ಈಕ್ವಲ್. ಒಬ್ಬ ಕೂಲಿ ಕಾರ್ಮಿಕ ಸಹಿತ ಒಂದೇ ಓಟ್ ಹಾಕ್ತಾನೆ, ಪ್ರೈಮ್ ಮಿನಿಸ್ಟರ್ ಸಹಿತ ಒಂದೇ ಓಟ್ ಹಾಕ್ತಾರೆ. ಸೊ ಪೊಲಿಟಿಕಲಿ ವೇರ್ ಆಲ್ ಈಕ್ವಲ್, ಏನೂ ತಾರತಮ್ಯ ಇಲ್ಲ. ಆದರೆ ಕೆಲವ್ರ ಹತ್ರ ತುಂಬ ಸಂಪತ್ತಿದೆ, ಕೆಲವ್ರ ಹತ್ರ ಸಂಪತ್ತಿಲ್ಲ. ಕೆಲವರಿಗೆ ತುಂಬ ಸೋಷಿಯಲ್ ರೆಸ್ಪೆಕ್ಟ್ ಇದೆ, ಕೆಲವರಿಗೆ ಸೋಷಿಯಲ್ ರೆಸ್ಪೆಕ್ಟ್ ಇಲ್ಲ. ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಯಾವಾಗ ಹೋಗಲಾಡಿಸೋದು? ಅದಕ್ಕೆ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಏನು? 75 ವರ್ಷದಲ್ಲಿ ಏನು ಪ್ರೋಗ್ರಾಮ್ಸ್ ಅಂತ? ಇದು ಮುಖ್ಯವಾದಂಥ ಪ್ರಶ್ನೆ. ಸೊ ಈ ಒಂದು ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು 36 ವರ್ಷಗಳ ಕಾಲ ನಿರಂತರವಾಗಿ ಬಿಡದೆ ಹೋರಾಟ ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ದಾರೆ. ಸೊ ಇದನ್ನು ಸರಿಪಡಿಸಬೇಕು. ಭಾರತ ಬ್ರಿಟಿಷರಿಂದ ಭಾರತೀಯರ ಕೈಗೆ ಸಿಗೋ ಅಷ್ಟರೊಳಗಡೆ ಆ ಸ್ವಾತಂತ್ರ್ಯವನ್ನು ಇವರು ಎಂಜಾಯ್ ಮಾಡೋಂಗಾಗಬೇಕು. ಪ್ರತಿಯೊಬ್ಬ ಭಾರತದ ಪ್ರಜೆ ಎಂಜಾಯ್ ಮಾಡಬೇಕು ಆ ಸ್ವಾತಂತ್ರ್ಯವನ್ನು. ಪ್ರತಿಯೊಬ್ಬ ಕಟ್ಟ ಕಡೆಯ ಪ್ರಜೆ, ಮಹಿಳೆಯರಾಗಲಿ ಕಾರ್ಮಿಕರಾಗಲಿ ಎಲ್ಲರೂ ಎಂಜಾಯ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯಾಗಿತ್ತು. ಆದರೆ ನೀವೇ ಹೇಳಿ, ಇವತ್ತಿನವರೆಗೆ ಅದು ಆಗಿಲ್ಲ. ಈಗ ಯಾರನ್ನ ದೂರಬೇಕು ನಾವು? ಇದಕ್ಕೆ ಯಾರಿಗೆ ಕಂಪ್ಲೇಂಟ್ ಕೊಡೋದು? ಇದಕ್ಕೆ ಹಿಂಗಾಗಿಲ್ವಲ್ಲ, ಯಾರ ವಿರುದ್ಧ ಕಂಪ್ಲೇಂಟ್ ಕೊಡೋಣ ಹೇಳಿ, ಅಥವಾ ಯಾರ ವಿರುದ್ಧ ದೂರು ಕೊಡೋಣ ಹೇಳಿ. ಇದು ಮುಖ್ಯವಾದ ಪ್ರಶ್ನೆ. ನೋಡಿ, ಇದಕ್ಕೆ ಅವ್ರದ್ದೇ ಇನ್ನೊಂದು ಸ್ಟೇಟ್ಮೆಂಟ್ನ ಓದ್ತೀನಿ, ಡಾಕ್ಟರ್ ಅಂಬೇಡ್ಕರ್ದೇ ಇನ್ನೊಂದು ಸ್ಟೇಟ್ಮೆಂಟ್ನ ಓದ್ತೀನಿ, ಆಯಿತಾ? ಅಥವಾ ನಿಮ್ಗೆ ಗೊತ್ತಿದೆ, ಅದು ಎಲ್ಲರೂ ಬಾಯಿಲ ಹಾಗೆ ಹೇಳ್ಬೋದು. ಸಂವಿಧಾನ ಎಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದ್ದರೂ ಅದನ್ನು ಅನುಸರಿಸಿ ಕಾರ್ಯನಿರ್ವಹಿಸತಕ್ಕವರು ಕೆಟ್ಟವರಾಗಿದ್ದರೆ, ಸಂವಿಧಾನ ಎಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದ್ದರೂ ಅದನ್ನು ಅನುಸರಿಸಿ ಕಾರ್ಯನಿರ್ವಹಿಸತಕ್ಕವರು ಕೆಟ್ಟವರಾಗಿದ್ದರೆ ಸಂವಿಧಾನವು ಕೆಟ್ಟ ಸಂವಿಧಾನವಾಗುತ್ತದೆ. ಆದರೆ ಸಂವಿಧಾನವು ಎಷ್ಟೇ ಕೆಟ್ಟ ಸಂವಿಧಾನವಾಗಿದ್ದರೂ ಅದನ್ನು ಅನುಸರಿಸಿ ಕೆಲಸ ಮಾಡುವವರು ಒಳ್ಳೆಯವರಾಗಿದ್ದರೆ ಅದು ಒಳ್ಳೆಯ ಸಂವಿಧಾನವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರಿಗೂ ಹೇಳಿದ್ದೇನೆಂದರೆ, ಜನರಿಗೆ ನಮ್ಮೆಲ್ಲ ಬಡತನಕ್ಕೆ, ನಮ್ಮೆಲ್ಲ ನೋವುಗಳಿಗೆ, ನಮ್ಮೆಲ್ಲ ಸಂಕಟಕ್ಕೆ ಬ್ರಿಟಿಷರ ಕಾರಣ. ಅವರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ, ನಮ್ಮ ದೇಶದಿಂದ ಎಲ್ಲ ಸಂಪತ್ತನ್ನು ತಗೊಂಡು ಅವರು ಯುರೋಪ್ಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ದೇಶದನ್ನು ಲೂಟಿ ಮಾಡ್ತಾ ಇದ್ದಾರೆ. ಅವ್ರು ಹೊರಟೋದ್ರೆ ನಮ್ಮ ದೇಶದ ಸಂಪತ್ತು ನಮಗೆ ಸಾಕಾಗುತ್ತೆ, ನಾವು ಹೆಂಗೆ ಬೇಕಾದರೂ ಪಾಲಿಸಿ ಮಾಡ್ಕೋಬೋದು, ನಮ್ಮೆಲ್ಲ ಬಡತನನ ಹೋಗಲಾಡಿಸ್ಬೋದು, ನಮ್ಮ ದೇಶವನ್ನು ಸ್ವರ್ಗವನ್ನಾಗಿ ಮಾಡ್ಬೋದು ಅಂತ ಆವತ್ತು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಮಾತಾಡ್ತಿದ್ರು, ಪಬ್ಲಿಕಲ್ಲಿ ಮಾತಾಡ್ತಿದ್ರು, ಜನರು ಭಾಗವಹಿಸಲಿ ಅಂತ. ಸರಿ, ಸ್ವಾತಂತ್ರ್ಯ ಬಂತು, ನಮ್ಮದೇ ಆದ ಸಂವಿಧಾನ ರಚನೆ ಮಾಡಿಕೊಂಡಾಯಿತು. ಆದರೆ ಅಂಥ ಒಂದು ಏನು ಮಾತಾಡಿದ್ರಲ್ಲ ಅದನ್ನು ಈಡೇರಿಸೋಕ್ಕೆ ಸಾಧ್ಯವಾಯಿತಾ ಅಂದರೆ ಸಾಧ್ಯ ಆಗಿಲ್ಲ. ಸ್ಟಿಲ್ ಈಗ 75ನೇ ವರ್ಷದಲ್ಲಿ ಇದ್ದೀವಿ, ಸಂವಿಧಾನ ಬಂದು 75-76 ವರ್ಷ ಕಳೆದೇ ಹೋಗಿದೆ. ಈಗಲೂ ಯಾರಿಗಾದರೂ ಕೂಡ ಇನ್ನೊಂದು 10 ವರ್ಷದಲ್ಲಿ ಎಲ್ಲ ಸರಿ ಹೋಗುತ್ತೆ ಬಿಡ್ರಿ, ನೀವು ಯಾಕೆ ಭಾಷಣ ಮಾಡ್ತೀರಾ ಅಂತ ಹೇಳೋಷ್ಟು ಧೈರ್ಯ ಇದೆಯಾ? ನೀವು ಯಾಕೆ ಭಾಷಣ ಮಾಡ್ತೀರಾ, ಇಲ್ಲಿ 10 ಇಯರ್ಸ್ಗೆಲ್ಲ ಸರಿ ಹೋಗುತ್ತೆ ಕಣ್ರಿ ಅಂತ ಹೇಳೋಷ್ಟು ಸ್ಥಿತಿ ಇದೆಯಾ ಅಂತ, ಪ್ರೆಸೆಂಟ್ ಇದೆಯಾ ಅಂತ? ಯಾರಿಗೂ ಅಂತ ಹೋಪೇ ಇಲ್ಲ. ಇಷ್ಟು ವರ್ಷಕ್ಕೆ ಇದು ಸರಿ ಹೋಗುತ್ತೆ ಅಂತ ಯಾರಿಗೂ ಒಂದು ಪರ್ಟಿಕ್ಯುಲರ್ ಹೋಪ್ ಇಲ್ಲ. ಬಾಬಾ ಸಾಹೇಬ್ರು ಹೇಳಿದ್ರು, ನೆಹರು ಜೊತೆ ಮಾತಾಡಿ, ನನಗೆ ಫೈನಾನ್ಸ್ ಮಿನಿಸ್ಟರ್ ಕೊಡಿ,
ಮತ್ತು ಪ್ಲ್ಯಾನಿಂಗ್ ಕಮಿಷನನ್ನು ಕೈ ಕೊಡಿ, ನಾನು ಇದನ್ನು ಸರಿಪಡಿಸ್ತೀನಿ ಅಂತ. 4 ಸರ್ಕಾರ ಸಾಕು ಇದನ್ನು ಸರಿಪಡಿಸ್ಬೋದು. 4 ಸರ್ಕಾರ ಅಂದರೆ 5 ವರ್ಷ 5 ವರ್ಷ 5 ವರ್ಷ 5 ವರ್ಷ ಸರಿಪಡಿಸ್ಬೋದು ಅಂತ ಹೇಳಿದರು. ಆದರೆ ಅನ್ಫಾರ್ಚುನೇಟ್ ಅವ್ರಿಗೆ ಅದು ಸಿಗಲಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಕೊಡಲಿಲ್ಲ, ಈ ಪ್ಲ್ಯಾನಿಂಗ್ ಕಮಿಷನ್ ಕೊಡಲಿಲ್ಲ, ಅವ್ರಿಗೆ ಕಾನೂನು ಮಂತ್ರಿ ಮಾಡಿದ್ರು. ನಿಮಗದು ಗೊತ್ತು ಆಯಿತಾ. ಮತ್ತು ಇನ್ನೂ ಒಂದು ಮುಖ್ಯವಾದ ಪಾಯಿಂಟ್ ಹೇಳ್ತೀನಿ ನಿಮಗೆ. ನೀವೆಲ್ಲ ಎಕನಾಮಿಕ್ಸ್ ಅದೆಲ್ಲ ಓದಿರ್ತೀರ. ಈಗ ನಮ್ಮ ದೇಶ ಅಗ್ರಿಕಲ್ಚರಲ್ಲಿ ಹಿಂದುಳಿದಿದೆ ಅಂತ ಪಂಚವಾರ್ಷಿಕ ಯೋಜನೆಗಳಲ್ಲಿ ಫಸ್ಟು ಸೆಕೆಂಡಲ್ಲಿ ಏನು ಮಾಡಿದ್ರು, ಅಗ್ರಿಕಲ್ಚರ್ ಸೆಕ್ಟರ್ನ ಬೂಸ್ಟ್ ಮಾಡಿದ್ರು, ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು. ಕರೆಕ್ಟಾ? ಹಂಗಾಗಿ ಒಂದು 10-15 ವರ್ಷಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸೋಕ್ಕೆ ಭಾರತೀಯರಿಗೆ ಸಾಧ್ಯ ಆಯಿತು. ಕರೆಕ್ಟು? ಅದೇ ಥರ ಇಂಡಸ್ಟ್ರಿಯಲ್ಲಿ ಹಿಂದುಳಿದಿದ್ದೀವಿ, ಭಾಳ ಬೇರೆ ದೇಶನ ಅವಲಂಬಿಸಿದ್ದೀವಿ ನಾವು. ಅದು ಇದಕ್ಕೆಲ್ಲ ಟೆಕ್ನಾಲಜಿಗೆ ಅದಕ್ಕೆ ಇದಕ್ಕೆಲ್ಲ ಮತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ಗೆ ಅಂತೇಳಿ ಇಂಡಸ್ಟ್ರಿಗೆ ಬೂಸ್ಟ್ ಮಾಡಿದ್ರು. ಒಂದು 5-10 ವರ್ಷ ಬೂಸ್ಟ್ ಮಾಡಿದ್ರು, ಎಲ್ಲ ಇನ್ವೆಸ್ಟ್ ಮಾಡಿದ್ರು ಪಂಚವಾರ್ಷಿಕ ಯೋಜನೆಯಲ್ಲಿ. ಸೊ ಅದು ಸಹಿತ ಒಂದು 10-15 ವರ್ಷದಲ್ಲಿ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಕೂಡ ನಾವು ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಕಣ್ಣಿಗೆ ಕಾಣುವಂಥ ದೊಡ್ಡ ದೊಡ್ಡ ಬಿಗ್ ಇಂಡಸ್ಟ್ರಿಗಳೆಲ್ಲ ಬಂದವು. ಆಯಿತೆ? ಕರೆಕ್ಟ್ ತಾನೇ? ಅಂದಮೇಲೆ ನಾನು ಫಸ್ಟ್ ಹೇಳಿದ್ಮೇಲೆ ಆ ಪಾಯಿಂಟ್ಗೆ ಬರ್ತೀನಿ. ಈಗ ಅನ್ಟಚಬಿಲಿಟಿ ಆಗ್ಬೋದು, ಅಥವಾ ಇವ್ರಿಗಿರೋದು ಭೀಕರವಾದಂಥ ಬಡತನ ಆಗ್ಬೋದು, ಇದು ಬಿಗ್ ಚಾಲೆಂಜ್ ತಾನೇ ಭಾರತ ದೇಶಕ್ಕೆ. ಆಮೇಲೆ ಭಾರತ ದೇಶದ ಮರ್ಯಾದೆ ಹೋಗ್ತಾ ಇರೋದು ಇದೇ ಕಾರಣಕ್ಕೆ ತಾನೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಲ್ವಾ? ಇದೇ ತಾನೇ ಮರ್ಯಾದೆ ಹೋಗ್ತಾ ಇರೋದು. ಯಾವ ಸರ್ಕಾರ ಆಗಲಿ ಇಲ್ಲಿವರೆಗೆ 75 ವರ್ಷಗಳಿಂದ ಇದು ಬಿಗ್ ಚಾಲೆಂಜ್. ಇದನ್ನು ನಾನು ಸರಿಪಡಿಸ್ತೀನಿ ಅಂತ ಒಂದು ಪಂಚವಾರ್ಷಿಕ ಯೋಜನೆ ತರದು ಏನಾದರೂ ಒಂದು 5 ವರ್ಷದ ಯೋಜನೆ ಹಾಕ್ಕೊಂಡು 5 ವರ್ಷದಲ್ಲಿ ಈ ಪ್ರಾಬ್ಲಮ್ ಇಲ್ದಂಗೆ ಮಾಡ್ತೀನಿ ಅಂತ ಯಾರಾದರೂ ಕೆಲಸ ಮಾಡಿದಾರೇನ್ರಿ? ಮಾಡಿದಾರಾ ಅಂತ? ಸಣ್ಣ ಪುಟ್ಟ ಯೋಜನೆ ಹಾಕಿದರೆ, ಬಿಸ್ಕೆಟ್ ಕೊಡ್ತಾರಲ್ಲ ಆ ಥರ ಯೋಜನೆ ಹಾಕಿದ್ದಾರೆ. ಬಿಸ್ಕೆಟ್ ಕೊಡೋದಂದ್ರೆ ಗೊತ್ತಾಗುತ್ತಾ? ಬೌ ಅಂದಾಗ ಒಂದು ಬಿಸ್ಕೆಟ್ ಕೊಟ್ಟರೆ ಸುಮ್ಮನೆ ಆಗ್ಬಿಡ್ತದಲ್ಲ. ಹಂಗೆ ಬಿಸ್ಕೆಟ್ ಕೊಟ್ಟಿದ್ದಾರೆ, ಸಣ್ಣ ಪುಟ್ಟ ಕೊಟ್ಟಿದ್ದಾರೆ, ಇಂಥಲ್ಲಿ ನಾನು ಹೇಳ್ತಾರೆ. ಆದರೆ ಈ ಸಮಸ್ಯೆನ ಶಾಶ್ವತ ಈಗ ಅಗ್ರಿಕಲ್ಚರ್ ಪ್ರಾಬ್ಲಮ್ ನಿವಾರಿಸೋದಕ್ಕೆ, ಇಂಡಸ್ಟ್ರಿ ಪ್ರಾಬ್ಲಮ್ ನಿವಾರಿಸೋದಕ್ಕೆ ಹೆಂಗೆ ಇಡೀ ಸರ್ಕಾರದ ಎಲ್ಲ ಯಂತ್ರವನ್ನೇ ಬಳಸಲಾಯಿತೋ, ಎಲ್ಲ ಬಡ್ಜೆಟನ್ನು ಬಳಸಲಾಯಿತೋ, ಹಂಗೆ ಒಂದು 5 ಇಯರ್ಸ್ 10 ಇಯರ್ಸ್ ಇಡೀ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಯಾವುದಾದ್ರೂ ಸರ್ಕಾರ ಮಾಡಿರೋದು ಉಂಟಾ? ಇಲ್ಲ. ಇರೋ ಯೋಜನೆಗಳನ್ನೂ ಕೂಡ ಎಷ್ಟು ಸಾಧ್ಯನ ಅಷ್ಟು ತಡೆ ಹಿಡಿದು ಲೇಟ್ ಮಾಡಿ ತಲುಪಿಸಿರೋದು. ಹಂಗೆ ನಡೆದಿರೋದು. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಸಾಹೇಬ್ ಸಂವಿಧಾನ ಎಷ್ಟೇ ಚೆನ್ನಾಗಿರಲಿ, ಅದನ್ನ ಆಳುವಂಥ ಜಾಗದಲ್ಲಿ ಕೆಟ್ಟ ಜನ ಇದ್ದರೆ ಏನು ಮಾಡೋಕ್ಕಾಗುತ್ತೆ? ಇದು ಮುಖ್ಯವಾದಂಥ ಪ್ರಶ್ನೆ. ಆಯಿತೇ? ನೋಡಿ, ಅದರ ಜೊತೆಗೆ ಇನ್ನೂ ಒಂದು ಸ್ಟೇಟ್ಮೆಂಟನ್ನು, ಅವ್ರದ್ದೇ ಸ್ಟೇಟ್ಮೆಂಟ್ನ ಓದೋದಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನರ ಕಥೆ ಹೆಂಗಿದೆ ಅನ್ನೋದು ಅವರ ಫಿಲಾಸಫಿಯಲ್ಲಿ ಅದು ಕೂಡ ಮುಖ್ಯವಾದ. ಇದ್ರ ಬಗ್ಗೆ ತುಂಬ ಬರೆದಿದ್ದಾರೆ ಅವರು. ನೀವೆಲ್ಲ ಓದಿದ್ದೀರಾ ಅನ್ಕೋತೀನಿ. ಅವ್ರದ್ದು 3ನೇ ಸಂಪುಟ ಹಿಂದೂ ಧರ್ಮದ ತತ್ವಜ್ಞಾನ ಅಂತ ಪುಸ್ತಕ ಇದೆ. ಆಮೇಲೆ 5ನೇ ಸಂಪುಟದಲ್ಲಿ ಭಾರತದ ಸಮಾಜ, ಭಾರತದ ರಾಜಕೀಯ ಅಂತೆಲ್ಲ ತುಂಬ ಬರೆದಿದ್ದಾರೆ. ಅದಕ್ಕೆ ಒಂದು ಅವ್ರದ್ದೇ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ, ಎಲ್ಲರೂ ತುಂಬ ಚೆನ್ನಾಗಿದೆ. 1950ನೇ ಇಸವಿ ಜನವರಿ 26ನೇ ತಾರೀಕು ಭಾರತವು ಸ್ವತಂತ್ರ ರಾಷ್ಟ್ರವಾಗಲಿದೆ. ಆದರೆ ಅದರ ಸ್ವಾತಂತ್ರ್ಯ ಏನಾಗಲಿದೆ? 1950ನೇ ಇಸವಿ ಜನವರಿ 26ನೇ ತಾರೀಕು ಭಾರತವು ಸ್ವತಂತ್ರ ರಾಷ್ಟ್ರವಾಗಲಿದೆ. ಆದರೆ ಅದರ ಸ್ವಾತಂತ್ರ್ಯವು ಏನಾಗಲಿದೆ? ಭಾರತವು ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವುದೇ ಅಥವಾ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವುದೇ ಎಂಬ ಚಿಂತೆ ನನ್ನ ಮನಸ್ಸಿನಲ್ಲಿ ಮೂಡಿದ ಮೊದಲನೇ ವಿಷಯ. ಅಂಬೇಡ್ಕರ್ ಸಾಹೇಬ್ ಹೇಳ್ತಾರೆ, ಭಾರತವು ಹಿಂದೆಂದೂ ಸ್ವತಂತ್ರವಾಗಿರಲಿಲ್ಲ ಎಂದು ಅರ್ಥವಲ್ಲ. ಸೊ ನನ್ನ ಮಾತನಾಡ್ತಾ ಹಿಂದೆಂದೂ ಸ್ವತಂತ್ರವಾಗಿಲ್ಲ ಅಂತ ಅರ್ಥ ಅಲ್ಲ. ಅದು ತನ್ನ ಸ್ವಾತಂತ್ರ್ಯವನ್ನು ಮಧ್ಯೆ ಒಮ್ಮೆ ಕಳ್ಕೊಂಡಿತ್ತು ಭಾರತ. ಆದರೆ 2ನೇ ಬಾರಿ ತನ್ನ ಸ್ವಾತಂತ್ರ್ಯ ಕಳೆದುಕೊಳ್ಳುವುದೇ, ಈ ಒಂದು ಚಿಂತೆಯೇ ದೇಶದ ಭವಿಷ್ಯವನ್ನು ಕುರಿತಂತೆ ನನ್ನ ಎದೆಯಲ್ಲಿ ಕಳವಳವನ್ನು ಉಂಟು ಮಾಡಿದೆ. ನನ್ನ ಮನಸ್ಸಿನ ಕ್ಷೋಭೆಗೆ ಕಾರಣವಾದ ಸಂಗತಿ ಏನೆಂದರೆ, ಈ ಹಿಂದೆ ಭಾರತ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದು ಅದು ತನ್ನವರ ದ್ರೋಹದಿಂದಲೇ ಎಂಬ ಆಲೋಚನೆಯೇ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅಂದರೆ ಭಾರತ ಸ್ವಾತಂತ್ರ್ಯ ಕಳ್ಕೊಂಡಿದ್ದು ಯಾವ ಕಾರಣಕ್ಕಾಗಿದೆ ಅಂದರೆ ತನ್ನವರ ದ್ರೋಹದಿಂದ. ಏನದು ದ್ರೋಹ?
ಈ ಚಿಂತೆಯೇ ನನ್ನ ಕ್ಷೋಭೆಗೆ ಮುಖ್ಯ ಕಾರಣ. ಸಿಂಧ್ ಪ್ರಾಂತ್ಯದ ಮೇಲೆ ಮೊಹಮ್ಮದ್ ಬಿನ್ ಕಾಸಿಂ ದಂಡೆತ್ತಿ ಬಂದಾಗ ಅವನ ವಿರುದ್ಧ ಯುದ್ಧ ಘೋಷಣೆ ಮಾಡಬೇಕಾಗಿದ್ದ ಧಾರ್ ರಾಜನ ಸೇನಾಧಿಪತಿ ಮೊಹಮ್ಮದ್ ಬಿನ್ ಕಾಸಿಂ ಕಡೆಯ ಏಜೆಂಟರು ಕೊಟ್ಟ ಲಂಚವನ್ನು ಸ್ವೀಕರಿಸಿ ತಮ್ಮ ರಾಜನ ಪರವಾಗಿ ಯುದ್ಧ ಮಾಡದೆ ಹೋದ ಉದಾಹರಣೆ ನನ್ನ ಕಣ್ಣ ಮುಂದೆ ಕಾಣುತ್ತಿದೆ. ಭಾರತದ ಮೇಲೆ ದಾಳಿ ಮಾಡಲು ಮೊಹಮ್ಮದ್ ಗೋರಿ ಎನ್ನುವ ಭಾರತೀಯನೇ ಆಗಿದ್ದ ಜಯಚಂದ್ರ ಸ್ವಾಗತಿಸಿದ್ದು ಮತ್ತು ಅವನನ್ನು ಪೃಥ್ವಿರಾಜನ ವಿರುದ್ಧ ಯುದ್ಧ ಮಾಡುವಂತೆ ಪ್ರೇರೇಪಿಸಿದ್ದು ಮತ್ತು ಆ ಯುದ್ಧದಲ್ಲಿ ತಾನು ಮತ್ತು ಸೋಲಂಕಿ ರಾಜರುಗಳು ನೆರವಾಗುವುದಾಗಿ ಹೇಳಿದ್ದು ಸಹ ನನ್ನ ಕಣ್ಣ ಮುಂದೆ ಕಾಣುತ್ತಿದೆ. ಇನ್ನೂ ಕಾಣುವಂಥ ಸಂಗತಿಗಳುಂಟು. ಛತ್ರಪತಿ ಶಿವಾಜಿ ಮಹಾರಾಜನು ಹಿಂದೂಗಳ ವಿಮೋಚನೆಗಾಗಿ ಮೊಘಲ್ ದೊರೆಗಳ ವಿರುದ್ಧ ಯುದ್ಧದಲ್ಲಿ ತೊಡಗಿದ್ದಾಗ ಇತರ ಮರಾಠ ರಾಜರುಗಳು, ರಜಪೂತ ಮಹಾರಾಜರುಗಳು ಮೊಘಲ್ ಚಕ್ರವರ್ತಿಗಳ ಪರವಾಗಿ ಯುದ್ಧ ಮಾಡುತ್ತಿದ್ದರು. ಬ್ರಿಟಿಷರು ಸಿಖ್ ರಾಜರುಗಳ ಆಳ್ವಿಕೆಯನ್ನು ನಾಶಗೊಳಿಸಲು ಪ್ರಯತ್ನಿಸುತ್ತಿದ್ದಾಗ ಸಿಖ್ ರಾಜರುಗಳ ಸೇನೆಯ ಮುಖ್ಯ ಸೇನಾಧಿಪತಿಯಾಗಿದ್ದ ಗುಲಾಬ್ ಸಿಂಗ್ ಪ್ರೇಕ್ಷಕನಂತೆ ಮೌನ ವಹಿಸಿ ಕುಳಿತಿದ್ದನು. ಅವನು ಸಿಖ್ ಸಾಮ್ರಾಜ್ಯದ ಪ್ರತಿರಕ್ಷಣೆಗಾಗಿ ಕಿಂಚಿತ್ತೂ ನೆರವಾಗಲಿಲ್ಲ. 1857ನೇ ಇಸವಿಯಲ್ಲಿ ಭಾರತದ ಬಹುಭಾಗವು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರವನ್ನು ಘೋಷಿಸಿದಾಗ ಸಿಖ್ ಸಮುದಾಯವು ಮೂಕ ಪ್ರೇಕ್ಷಕರಂತೆ ನೋಡುತ್ತಾ ಕುಳಿತಿದ್ದ ಸಂದರ್ಭವೂ ನನಗೆ ಕಣ್ಣಿಗೆ ಕಟ್ಟಿದಂತಿದೆ. ಈ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ. ಮುಂದುವರೆದು ಹೇಳ್ತಾರೆ, ಇತಿಹಾಸ ಮರುಕಳಿಸಲಿದೆಯೇ? ಈ ಪ್ರಶ್ನೆಯನ್ನು ಕಳವಳಕ್ಕೆ ಮುಖ್ಯ ಕಾರಣ ನಮ್ಮ ಹಳೆಯ ಶತ್ರುಗಳಾದ ಜಾತಿ ಪದ್ಧತಿ ಹಾಗೂ ಧರ್ಮ ಪಂಥಗಳ ಜೊತೆಗೆ ವೈವಿಧ್ಯಮಯವಾದ ತತ್ವ ಸಿದ್ಧಾಂತಗಳನ್ನೊಳಗೊಂಡ ಹಲವು ರಾಜಕೀಯ ಪಕ್ಷಗಳು ಇನ್ನು ಮುಂದೆ ಬಂದು ಸೇರಿಕೊಳ್ಳಲಿವೆ. ನಮ್ಮ ಹಳೆಯ ಶತ್ರುಗಳಾದ ಜಾತಿ ಪದ್ಧತಿ ಮತ್ತು ಧರ್ಮ ಪಂಥಗಳ ಜೊತೆಗೆ ವೈವಿಧ್ಯಮಯವಾದ ತತ್ವ ಸಿದ್ಧಾಂತಗಳನ್ನೊಳಗೊಂಡ ಹಲವು ರಾಜಕೀಯ ಪಕ್ಷಗಳು ಮುಂದೆ ಬಂದು ಸೇರಿಕೊಳ್ಳಲಿವೆ. ಭಾರತೀಯರು ತಮ್ಮ ಜಾತಿ ಧರ್ಮಗಳನ್ನು ಬದಿಗೊತ್ತಿ ರಾಷ್ಟ್ರವೇ ಮುಖ್ಯ ಎನ್ನುತ್ತಾರೋ ಅಥವಾ ದೇಶಕ್ಕಿಂತ ತಮ್ಮ ಜಾತಿ ಧರ್ಮ ಪಂಥಗಳೇ ಮುಖ್ಯ ಎನ್ನುತ್ತಾರೋ ನನಗೆ ಗೊತ್ತಿಲ್ಲ. ಈ ಮಾತನ್ನು ಗಮನಿಸಿ, ಎಷ್ಟು ಚೆನ್ನಾಗಿದೆ ಮಾತು. ಭಾರತೀಯರು ತಮ್ಮ ಜಾತಿ ಧರ್ಮಗಳನ್ನು ಬದಿಗೊತ್ತಿ ರಾಷ್ಟ್ರವೇ ಮುಖ್ಯ ಎನ್ನುತ್ತಾರೋ ಅಥವಾ ದೇಶಕ್ಕಿಂತ ನಮ್ಮ ಜಾತಿ ಧರ್ಮ ಪಂಥಗಳೇ ಮುಖ್ಯ ಎನ್ನುತ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ, ದೇಶಕ್ಕಿಂತ ತಮ್ಮ ಜಾತಿ ಧರ್ಮಗಳೇ ಮುಖ್ಯ ಎಂದು ಇವರು ಭಾವಿಸಿದರೆ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಗಂಡಾಂತರ ಎದುರಾಗಲಿದೆ. ನಮ್ಮ ಸ್ವಾತಂತ್ರ್ಯವನ್ನು ಎರಡನೇ ಬಾರಿ ಅಥವಾ ಬಹುಶಃ ಶಾಶ್ವತವಾಗಿ ಕಳೆದುಕೊಳ್ಳುವ ಘೋರ ಪ್ರಸಂಗವೂ ಬರಬಹುದು. ಇಂತಹ ಘಟನೆ ಸಂಭವಿಸದಂತೆ ನಾವು ರಕ್ಷಕರಾಗಿ ನಿಲ್ಲಬೇಕು. ಕಟ್ಟ ಕಡೆಯ ನೆತ್ತರ ಹನಿಯನ್ನು ಹರಿಸಿಯಾದರೂ ಸ್ವಾತಂತ್ರ್ಯದ ರಕ್ಷಣೆಯನ್ನು ಮಾಡುತ್ತೇವೆ ಎಂದು ದೃಢ ಪ್ರತಿಜ್ಞೆ ಮಾಡಬೇಕು ಅಂತ ಅವರು ಮಾತಾಡಿದರು. ನೋಡಿ, ಅವರ ಒಂದು ಕೋರ್ ಫಿಲಾಸಫಿಯಲ್ಲಿ ಇದು ಮುಖ್ಯವಾದದ್ದು. ಭಾರತೀಯರು ಏನ್ಷಿಯಂಟ್ ಪೀರಿಯಡಲ್ಲಿ ಅವ್ರ ಧರ್ಮ ಅವ್ರ ಜಾತಿ ಅದೇ ಮುಖ್ಯ ಅಂತ ಬಡಿದಾಡ್ಕೊಂಡು ಸತ್ರು. ಆದರೆ ಪರಿಣಾಮವಾಗಿ ನಾವು ವಿದೇಶಿ ದಾಳಿಗಳನ್ನ ಎದುರಿಸಬೇಕಾಗಿ ಬಂತು. ಆಯಿತಾ? ಈಗ ಮತ್ತೆ ಸ್ವಾತಂತ್ರ್ಯವನ್ನು ಪಡಿತಾ ಇದ್ದೀವಿ. ಸ್ವಾತಂತ್ರ್ಯ ಪಡೆದ ಮೇಲೂ ಸಹಿತ ಭಾರತೀಯರು ತಮ್ಮ ಜಾತಿ ಧರ್ಮ ಅವೇ ಮುಖ್ಯ ಅಂತಾರೋ ಅಥವಾ ದೇಶ ಮುಖ್ಯ ಅಂತಾರೋ ಅಂತ ಇಲ್ಲಿ ಅಂಬೇಡ್ಕರ್ ಸಾಹೇಬರು ಕೇಳ್ತಾ ಇರೋದು ಕ್ವಶನ್. ಏಕೆಂದರೆ ಇದು ಮುಂದಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಕೂಡ ಬರ್ತವೆ ಅಂತ ಹೇಳ್ತಾರೆ ಅವರು. ಅವರೇನಾದ್ರು ಮತ್ತು ಅವರು ತಮ್ಮ ಜಾತಿ ಧರ್ಮ ಇದೇ ಮುಖ್ಯ ಅಂತ ಏನಾದರೂ ಅಂದುಕೊಳ್ಳೋದೇ ಆದರೆ ಖಂಡಿತವಾಗ್ಲೂ ನಾವು ಗಳಿಸಿರೋ ಸ್ವಾತಂತ್ರ್ಯ ಹೆಚ್ಚು ದಿನ ಉಳಿಸ್ಕೊಳ್ಳೋಕ್ಕಾಗಲ್ಲ, ತುಂಬ ಕಷ್ಟ ಇದೆ ಅಂತ ಅವರು ಮಾತಾಡಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಒಂದು ವಿಷಯ. ಈಗ ನೀವೆಲ್ಲ ಯೂನಿವರ್ಸಿಟಿಗಳಲ್ಲಿ ಓದ್ತಾ ಇದ್ದೀರಾ. ಒಳ ಮೀಸಲಾತಿ ಜಗಳ ಭಾಳ ಜೋರಾಗಿ ನಡೀತಾ ಇದೆ ರಾಜ್ಯದಾದ್ಯಂತ ಅಲ್ವೇ? ಹಂಗೆ ಧಾರ್ಮಿಕ ಸಂಘರ್ಷಗಳು ಅಲ್ಲಲ್ಲಿ ನಡೀತಾ ಇದ್ದಾವೆ. ಇಂಥ ಸನ್ನಿವೇಶನೆಲ್ಲ ನೋಡಿದಾಗ ಹೆಂಗೆ ನಾವು ನಮ್ಮ ಜಾತಿ ಧರ್ಮ ಪಂಥ ಇವುಗಳನ್ನೆಲ್ಲ ಮೀರಿ ನಮಗೆ ಆಲೋಚನೆ ಮಾಡೋಕ್ಕೆ ಸಾಧ್ಯನೇ ಆಗದೇ ಇರುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಂಗೆ ಯೋಚನೆ ಮಾಡೋಕ್ಕಾಗದೇ ಇರುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾಗಬೇಕಾಗಿದೆ, ಭಾರತದ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಏನಾಗಬೇಕಾಗಿದೆ ಅನ್ನೋದು ಮುಖ್ಯವಾದಂಥ ಪ್ರಶ್ನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೆಕ್ಕಾಚಾರದಲ್ಲಿ ಅದು ಏನಾಗಬೇಕು ಅನ್ನೋದಕ್ಕೆ ನಾನು ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವರ ಕೊನೆಯ ದಿನಗಳಲ್ಲಿ ಅವರ ಆಪ್ತನಾದಂಥ ನಾನಚಂದ್ರತ್ತು ಅಂತ ಅವರ ಪರ್ಸನಲ್ ಸೆಕ್ರೆಟರಿ ಅಸಿಸ್ಟೆಂಟ್ PA ಅವನ ಜೊತೆಲಿ ಮಾತಾಡಿರುವಂಥ ಕೆಲವು ಮಾತುಗಳು ದಾಖಲಾಗಿದ್ದಾವೆ. ನೀವು ಓದಿರ್ತೀರ ಅನ್ಕೋತೀನಿ. ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಅಂತ ಪುಸ್ತಕದ ಹೆಸರು. ಅದು ಇಂಗ್ಲೀಷಲ್ಲಿದೆ ಮತ್ತು ಕನ್ನಡಕ್ಕೂ ಅನುವಾದ ಆಗಿದೆ. ಅದು ಈಗಾಗಲೇ ಎಷ್ಟೋ ಸಾವಿರಾರು ಪುಸ್ತಕಗಳು ಸೇಲ್ ಆಗಿದ್ದಾವೆ.
ಅಂಬೇಡ್ಕರ್ ಸಾಹೇಬ್ರ ಕೊನೆಯ ದಿನಗಳು ಅಂತ, ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಅಂತ. ಅದರಲ್ಲಿ ಅವ್ರದ್ದು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಸ್ಟೇಟ್ಮೆಂಟ್ ಇದೆ, ನೀವು ಕೇಳಿರ್ತೀರ. ಅವರು ಏನು ಹೇಳ್ತಾರೆ ನಾನಕ್ ಚಂದ್ರತ್ತುಗೆ, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆ್ಯಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ. ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆ್ಯಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಈ ಸ್ವತಂತ್ರ ಭಾರತದಲ್ಲಿ ನನ್ನ ಜನರು ಆಳುವ ವರ್ಗವಾಗುವುದನ್ನು ನಾನು ನೋಡಬೇಕು ಎಂದು ಬಯಸಿದ್ದೆ, ಆ ಥರದ ಒಂದು ಆಸೆನ ನಾನು ಇಟ್ಟುಕೊಂಡಿದ್ದೆ ಅಂತ ಅವ್ರು ಹೇಳ್ತಾರೆ. ನನ್ನ ಜನರು ಅಂದಾಗ ಅದು ಭಾಳ ಇಂಪಾರ್ಟೆಂಟು. ಆ ವರ್ಡ್ಗೆ ನಾವು ಡೆಫಿನೇಷನ್ ಮಾಡಬೇಕಾದ್ರೆ ಅವರು ಇಡೀ ಹೋರಾಟನ ಲೆಕ್ಕಾಚಾರ ಮಾಡಿ ಡೆಫಿನೇಷನ್ ಮಾಡಬೇಕಾಗುತ್ತೆ. ನನ್ನ ಜನರು ಅಂದಾಗ ಅವರು ಕಾರ್ಮಿಕರಾಗಿ ಹೋರಾಟ ಮಾಡಿದ್ದಾರೆ, ಮಹಿಳೆಯರಿಗಾಗಿ ಹೋರಾಟ ಮಾಡಿದ್ದಾರೆ, ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಕ್ಲಾಸ್ಗಾಗಿ ಹೋರಾಟ ಮಾಡಿದ್ದಾರೆ. ಮೆಜಾರಿಟಿ ನೀವು 97% ಅನ್ಬೋದು ಇಡೀ ಇಂಡಿಯಾದಲ್ಲಿ ಅವರ ಒಂದು ಫಲವನ್ನು ತೆಗೆದುಂಟು. ಅಷ್ಟು ಜನರನ್ನ ದೃಷ್ಟಿಲಿ ಇಟ್ಕೊಂಡು ಆ ಮಾತನ್ನು ನಾವು ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಸೊ ಸ್ವತಂತ್ರ ಭಾರತದಲ್ಲಿ ಇವರು ಆಳುವ ವರ್ಗ ಆಗಬೇಕು ಅಂತ ಈ ಮಾತನ್ನು ನಾನು ಸ್ವಲ್ಪ ವಿಸ್ತರಿಸೋದಕ್ಕೆ ಇಷ್ಟಪಡ್ತೀನಿ. ರೂಲಿಂಗ್ ಕ್ಲಾಸ್ ಅನ್ನೋ ಮಾತನ್ನು ವಿಸ್ತರಿಸೋದಕ್ಕೆ ರೂಲಿಂಗ್ ಕ್ಲಾಸ್ ಅಂದರೆ ಏನನ್ನ ರೂಲಿಂಗ್ ಕ್ಲಾಸ್ ಅಂತ ಕರೆದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಅರ್ಥ ಮಾಡಿ. ರೂಲಿಂಗ್ ಕ್ಲಾಸ್ ಆಳುವ ವರ್ಗ ಅಂತ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನದಲ್ಲಿ ಅದರ ಪ್ರಕಾರ ನಮ್ಮ ಡೆಮೋಕ್ರಸಿಯಲ್ಲಿ ಶಾಸಕಾಂಗ ಇದೆ, ಕಾರ್ಯಾಂಗ ಇದೆ ಮತ್ತು ನ್ಯಾಯಾಂಗ ಇದೆ ಅಲ್ವಾ. ಇದು ಪವರ್ ಸೆಂಟರ್ಸು: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈಗ ಅದ್ರ ಜೊತೆಗೆ ಮಾಧ್ಯಮನೂ, ಅದು ಸಂವಿಧಾನ ಪ್ರಕಾರ ಅದು 4ನೇ ಅಂಗ ಅಂತ ಹೇಳ್ತೀನಿ, ನಿಮ್ಗೆ ಗೊತ್ತು. ಮಾಧ್ಯಮ ಜೊತೆಗೀಗ ಉದ್ಯಮನೂ ಸೇರಿಸ್ಕೋಬೇಕೀಗ ಇವತ್ತಿನ ಕಾಲಕ್ಕೆ. ಎಲ್ಲ LPG ಎಲ್ಲ ಬಂದಮೇಲೆ ಬಿಸ್ನೆಸ್ ಕೂಡ ದೊಡ್ಡ ಸೆಕ್ಟರ್ ಅಲ್ಲ. ಮತ್ತು ಈಗ ಬಿಸ್ನೆಸ್ದಾರರು ಶಾಸಕಾಂಗನ ಡಿಸೈಡ್ ಮಾಡ್ತಾರೆ ಇವತ್ತು ಯಾರು ಗೆಲ್ಬೇಕು ಯಾರು ಗೆಲ್ಬಾರ್ದು ಅಂತ. ಮತ್ತು ಎಲ್ಲ ಮಾಧ್ಯಮದ ಓನರ್ಗಳೆಲ್ಲ ಉದ್ಯಮಿದಾರರೇ ಆಗಿರೋದ್ರಿಂದ ಅದನ್ನೂ ಸೇರಿಸ್ಕೋಬೇಕು. ಸೊ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಉದ್ಯಮ ಮತ್ತು ಮಾಧ್ಯಮ ಅಂತ ಅಂದ್ಕೊಳ್ಳಿ. ಇವು ಪವರ್ ಸೆಂಟರ್ಸ್. ಸೊ ಅಲ್ಲಿಗೆ ಅಂಬೇಡ್ಕರ್ ಸಾಹೇಬ್ರ ಮಾತಿನ ಅರ್ಥ ಏನು? ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆ್ಯಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂದರೆ ಈ ಪವರ್ ಸೆಂಟರ್ಸಲ್ಲಿ ಇವರು ಪಾಲು ತಗೋಬೇಕು ಅಂತ ಒಂದೇ ಮಾತ್ರ ಹೇಳಿದ್ರು. ಕರೆಕ್ಟಾ? ಇವರು ಪವರ್ ಸೆಂಟ್ರಲ್ಲಿ ಪಾಲು ತಗೋಬೇಕಂತ. ಈಗ ನೋಡಿ 75 ವರ್ಷ ಆಗಿದೆ. ಸುಮ್ಮನೆ ಒಂದು ಅವಲೋಕನ ಮಾಡೋಣ, ಸುಮ್ಮನೆ ಗ್ಲಾನ್ಸ್. ಇದಕ್ಕೆ ತುಂಬ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬೋದು ನಿಮಗೆ, ಅದ್ರ ಬೇಕಾಗಿಲ್ಲ, ಬೇಡ, ನೀವು ಓದ್ಕೊಳ್ಳಿ. ಅದಕ್ಕೆ ನಾನು ಸುಮ್ಮನೆ ಹಂಗೆ ನಿಮಗೆ ಆ ಒಂದು ಫೀಲಿಂಗ್ನ ಕಿಂಡಲ್ ಮಾಡ್ತೀನಿ ಅಷ್ಟೇ. ಈಗ ಶಾಸಕಾಂಗದಲ್ಲಿ ಯಾರು ಬರ್ತಾರೆ? MLAಗಳು ಬರ್ತಾರೆ, MP ಗಳು ಬರ್ತಾರೆ, ಹೌದಾ? ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಲೆಕ್ಕ. ಇನ್ನು ಗ್ರಾಮ ಪಂಚಾಯತಿ ತೆಗೆದುಕೊಂಡ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಮುನ್ಸಿಪಾಲಿಟಿ, ಹಿಂಗೆ ಎಷ್ಟಿದೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಇಲ್ಲೆಲ್ಲವೂ ಕೂಡ ನಿಮಗೆ ಭಾರತದ ಮಹಿಳೆಯರಾಗ್ಬೋದು, ಕಾರ್ಮಿಕರಾಗ್ಬೋದು, ಹಿಂದುಳಿದ ಜಾತಿಗಳಾಗ್ಬೋದು, ಅವರು ರೆಪ್ರೆಸೆಂಟೇಷನ್ನ ಪಡೆದಿದ್ದಾರೆ, ಹೌದಾ? ನಿಜವಾ? ಗ್ರಾಮ ಪಂಚಾಯತಿಲಿ ಸಾಕಷ್ಟು ಸಿಕ್ಕಿದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಸಾಕಷ್ಟು ಸಿಕ್ಕಿದೆ. ಮತ್ತು MLAಗಳು ಕೂಡ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ, ಮೀಸಲು ಕ್ಷೇತ್ರಗಳಿದ್ದಾವೆ. MPಗಳು ಮೀಸಲು ಕ್ಷೇತ್ರಗಳಿದ್ದಾವೆ. ಸೊ ಎಲ್ಲನೂ ಪಡ್ಕೊಳ್ಳೋಕ್ಕಾಗಿದೆ. ಬಟ್ ಶಾಸಕಾಂಗದಲ್ಲಿ ಅತ್ಯಂತ ಪವರ್ಫುಲ್ ಆದಂಥ ಹುದ್ದೆಗಳು ಯಾವುವು? ಚೀಫ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್. ನಿಜವಾ? ಇವರು ರಾಜ್ಯಪಾಲರಾಗೋಕ್ಕಾಗಿದೆ, ರಾಷ್ಟ್ರಪತಿನೂ ಆಗೋಕ್ಕಾಗಿದೆ, ಆದರೆ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ಸಾಧ್ಯ ಆಗಿಲ್ಲ, ಚೀಫ್ ಮಿನಿಸ್ಟರ್ ಆಗೋಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಪಾಲಿಸಿ ಮೇಕಿಂಗ್ ಬಾಡಿ. ಸೊ ಕಾನೂನು ಮಾಡುವ ಅಥವಾ ಕಾನೂನನ್ನ ಹೇಳುವ ಜಾಗದಲ್ಲಿ ಇಲ್ಲ, ಅದನ್ನು ಹೇಳ್ದಂಗೆ ಕೇಳುವಂಥ ಜಾಗದಲ್ಲಿ ಇದ್ದಾರೆ ಶಾಸಕಾಂಗದಲ್ಲಿ. ಇದನ್ನು ತಾವು ಗಮನಿಸ್ಬೇಕು. ಸುಮ್ಮನೆ ಒಂದು ಸ್ಟ್ಯಾಟ್ಸ್ ಹೇಳೋದಾದ್ರೆ. ಇನ್ನು ಕಾರ್ಯಾಂಗಕ್ಕೆ ಬನ್ನಿ. ಕಾರ್ಯಾಂಗದಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಅಧಿಕಾರಿಗಳು ಬರ್ತಾರೆ. ಇಲ್ಲಿ ಅಧಿಕಾರಿಗಳು ಬರ್ತಾರೆ. ಅದರಲ್ಲೂ ಮುಖ್ಯವಾಗಿ ಚೀಫ್ ಸೆಕ್ರೆಟರಿಗಳು ತುಂಬ ಮುಖ್ಯ ಕಾರ್ಯದರ್ಶಿಗಳು ಅಂತ ಕೇಳಿದ್ರಲ್ಲ, ಅವರು ಕಾರ್ಯಾಂಗದ ಹೆಡ್. ಅವರು ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಇರ್ತಾರೆ, ಕ್ಯಾಬಿನೆಟ್ ಸೆಕ್ರೆಟರಿ ಇರ್ತಾರೆ, ಜಾಯಿಂಟ್ ಸೆಕ್ರೆಟರಿ, ಈ ಥರ ಎಲ್ಲ, ಮತ್ತು IAS ಆಫೀಸರ್ಸು, ಇವೆಲ್ಲ ಮುಖ್ಯವಾದಂಥ ಪೋಸ್ಟ್ಗಳು. ಅವೆಲ್ಲ ಪಾಲಿಸಿ ಮೇಕಿಂಗ್ ಬಾಡಿ ಕಾರ್ಯಾಂಗದಲ್ಲಿ. ನೋಡಿ, 75-76 ವರ್ಷ ಆಗಿದೆ ಸಂವಿಧಾನ ಬಂದು. ನಿಮಗೆ ಕಾರ್ಯಾಂಗದಲ್ಲಿ D ಗ್ರೂಪ್ ನೌಕರಿಯಲ್ಲಿ ನೀವು ಅಂದರೆ SC ST OBCಗಳು ತುಂಬ ಹೋಗಿದ್ದಾರೆ. ಇವರು C ಗ್ರೂಪ್ನಲ್ಲಿ ಇವರು ತುಂಬಿದ್ದಾರೆ.
ಬಿ ಗ್ರೂಪ್ನಲ್ಲೂ ಓಕೆ ಒಂದು ಲೆಕ್ಕದಲ್ಲಿ ಇದ್ದಾರೆ. ಆದರೆ ಎ ಗ್ರೂಪ್ ಪೋಸ್ಟ್ ಅಂತೀವಲ್ಲ, ನನಗೆ ಹೇಳಿದ್ನಲ್ಲ ಎ ಗ್ರೂಪ್ ಪೋಸ್ಟ್, ಅಲ್ಲಿ ಇವರು ಇನ್ನೂ ಸಹಿತ ಒಂದು 10% ಸಹಿತ ತಗೊಳಕ್ಕಾಗಿಲ್ಲ. ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ಇವರು ಇಲ್ಲ, ಆದರೆ ಪಾಲಿಸಿ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡೋ ಜಾಗದಲ್ಲಿ ಇವರು ಇದ್ದಾರೆ. ಇದು ಮುಖ್ಯ. ಕರೆಕ್ಟಾ? ನಿಜ ಹಂಗೆ ತಾನೇ ಆಗಿರೋದು. ಈಗ ಚೀಫ್ ಸೆಕ್ರೆಟರಿಗಳು ಎಲ್ಲಿ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಹುಡುಕಿ ನೋಡೋಣ. ಮೊನ್ನೆ ತಾನೇ ಸರ್ಕಾರ ಹೇಳಿದೆ IAS ಆಫೀಸರ್ಸು IPS ಎಲ್ಲ ಬರೀ 2.5% 3% ಇದ್ದಾರೆ ಕಣ್ರಿ ಇಡೀ ದೇಶದಾದ್ಯಂತ. ಇವರು ಹಂಗಿದೆ. ಆಯಿತಾ? ಇನ್ನು ನ್ಯಾಯಾಂಗಕ್ಕೆ ಬನ್ನಿ. ನ್ಯಾಯಾಂಗ ಅಂದಾಗ ಅಲ್ಲಿ ನ್ಯಾಯಾಧೀಶರು ಇರ್ತಾರೆ ಮತ್ತು ಲಾಯರ್ಸ್ ಇರ್ತಾರೆ. ಅದರಲ್ಲೂ ಇಂಪಾರ್ಟೆಂಟಾಗಿ ಸುಪ್ರೀಂ ಕೋರ್ಟ್ ಇದೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟಕ್ಕೆ ಹೈಕೋರ್ಟ್ ಇದೆ, ಜಿಲ್ಲಾ ಮಟ್ಟಕ್ಕೆ ಸೆಷನ್ಸ್ ಕೋರ್ಟ್ ಅಂತ ಇರ್ತದೆ, ಮತ್ತು ತಾಲೂಕು ಮಟ್ಟದ ಕೋರ್ಟ್ಗಳು ಇರ್ತವೆ. ಹಿಂಗೆ ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಈ ರೀತಿ ಇದೆ ಅಲ್ವಾ? ನೋಡಿ, ಈಗ ಅಂಬೇಡ್ಕರ್ ಸಾಹೇಬರು ಕಾನೂನು ಪಂಡಿತರಲ್ವಾ, ಲಾ ಮಿನಿಸ್ಟರ್ ಅವರು ಮತ್ತು ಕಾನೂನು ಬರೆದವರು, ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಅವರು ಅಲ್ವಾ? ಈಗ ಅವರು ಹೆಚ್ಚು ಲಾನಲ್ಲಿ ಪಂಡಿತರವರು, ಗ್ರೇಸಿನ್ನಲ್ಲಿ ಓದ್ಕೊಂಡು ಬಂದವರು ಲಂಡನ್ನಲ್ಲಿ. ಅವರು ಲಾನಲ್ಲಿ ಪಂಡಿತರಂದಮೇಲೆ ಅವರ ಅನುಯಾಯಿಗಳು, ಅವರನ್ನು ಫಾಲೋ ಮಾಡ್ತಕ್ಕಂಥವ್ರು, ಅವರ ಅಭಿಮಾನಿಗಳು ಕಾನೂನು ಕ್ಷೇತ್ರದಲ್ಲಿ ಹೆಚ್ಚಿರಬೇಕಾಗಿತ್ತಲ್ವಾ? ಸುಪ್ರೀಂ ಕೋರ್ಟಲ್ಲಿ 50% ತುಂಬಿರಬೇಕಾಗಿತ್ತು ಇವರು, ಜಡ್ಜ್ಗಳಾಗಿ, ಲಾಯರ್ಸ್ ಆಗಿ. ಹೈಕೋರ್ಟಲ್ಲೆಲ್ಲ ಇವರೇ ಇರಬೇಕಾಗಿತ್ತು. ಆದರೆ ಎಲ್ಲಿದ್ದಾರೆ? 1% 2% ಇಲ್ಲ. 1-2% ಸಹಿತ ಇಲ್ಲ. ನೀವು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇರ್ತಾರೆ. ಆದರೆ ನಿಮಗೆ ಎಲ್ಲಿ ಇಂಪಾರ್ಟೆಂಟ್ ಜಾಗನೋ, ಪಾಲಿಸಿ ಮೇಕಿಂಗ್ ಬಾಡಿ ಅಂತಿರೋ ಅಥವಾ ತುಂಬ ಇಂಪಾರ್ಟೆಂಟ್ ಡಿಸಿಷನ್ ಆಗುವಂಥ ಜಾಗ ಅಂತಿರೋ, ಅಲ್ಲಿ ಇವರು ಇಲ್ಲ. ಅಂಬೇಡ್ಕರ್ ಸಾಹೇಬ್ ಹೇಳಿದ್ದು, ಐ ವಾಂಟೆಡ್ ಟು ಸಿ ಮೈ ಪೀಪಲ್ ಆಸ್ ದಿ ರೂಲಿಂಗ್ ಕ್ಲಾಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಅದೇ ಅಭಿವೃದ್ಧಿಯ ಭಾರತ ಅಂತ ಅಂದರೆ ಅಲ್ವೇ? ಬಟ್ ನೋಡಿ, 75 ವರ್ಷ ಆಗಿದೆ. ಶಾಸಕಾಂಗದಲ್ಲಿ ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ಇಲ್ಲ, ಕಾರ್ಯಾಂಗದಲ್ಲಿ ಪಾಲಿಸಿ ಮೇಕಿಂಗ್ ಬಾಡಿಯಲ್ಲಿ ಇಲ್ಲ, ನ್ಯಾಯಾಂಗದಲ್ಲಿ ಸಹಿತ ಪಾಲಿಸಿ ಮೇಕಿಂಗ್ ಬಾಡಿ ಅಥವಾ ಒಳ್ಳೆ ಡಿಸಿಷನ್ ತಗೊಳ್ಳುವಂಥ ಜಾಗದಲ್ಲಿಲ್ಲ. ಆಯಿತಾ? ಇನ್ನು 4ನೇದು ಮಾಧ್ಯಮ ಅಂತ ನಿಮ್ಗೆ ಹೇಳ್ಬೇಕಾದ ಅವಶ್ಯಕತೆಯೇ ಇಲ್ಲ. ಅದು 0 ಅಂದರೆ 0. ಅಂಬೇಡ್ಕರ್ ಸಾಹೇಬರು ಬದುಕಿದಾಗ 5 ನ್ಯೂಸ್ ಪೇಪರ್ನ ನಡೆಸಿದ್ರು ಅವರು. ಕೇಳಿದ್ದೀರಾ? ಹೇಳಿ ನೋಡೋಣ, ಯಾವ್ಯಾವ ನ್ಯೂಸ್ ಪೇಪರ್ ತರ್ತಾಯಿದ್ರು ಬಾಬಾ ಸಾಹೇಬ್ರು ಅಂತ? ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ, ಜನತಾ, ಪ್ರಬುದ್ಧ ಭಾರತ, ಇವು ಅವ್ರು ತಂದಿದ್ದಂಥ ಪತ್ರಿಕೆಗಳು. ಅವರು ಪತ್ರಕರ್ತರು. ಆ ಪತ್ರಕರ್ತರ ಮೇಲೆ ಅವ್ರ ಅನುಯಾಯಿಗಳು ಆ ಫೀಲ್ಡಲ್ಲೂ ಒಳ್ಳೆ ಪೊಸಿಷನ್ ಇರಬೇಕಾಗಿತ್ತಲ್ವಾ? ಇರಬೇಕಾಗಿತ್ತಾನೆತ್ತ? ಇಲ್ಲ. ನಿಮಗೆ ಪ್ರೆಸ್ನವರ ಸಾಮರ್ಥ್ಯ ಏನು ಅಂತ ಗೊತ್ತಿದೆ. ನೀವು ಪ್ರೆಸ್ನವರು ಇನ್ನು ಯಾವ ಸರ್ಕಾರ ನೆಕ್ಸ್ಟ್ ಬರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವ್ರಿಗೆ ಆ ಶಕ್ತಿ ಇದೆ. ಇಂಥವ್ರನ್ನ ಸೋಲಿಸ್ಬೇಕು, ಇಂಥವ್ರನ್ನ ಗೆಲ್ಲಿಸ್ಬೇಕಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಆಗುತ್ತೆ. ಆ ಥರ ಅವ್ರದ್ದು ಒಂದು ಪ್ರಭಾವ ಇದೆ. ಮೀಡಿಯಾದವ್ರ ಪ್ರಭಾವ ಅಷ್ಟು ದೊಡ್ಡದಿದೆ. ಅಂಥ ಒಂದು ಪ್ರಭಾವಿ ಕ್ಷೇತ್ರದಲ್ಲಿ ಇವರು ಹೋಗೋಕ್ಕಾಗಿಲ್ಲ. 4ನೇದು ಆಯಿತಾ? ಇನ್ನು 5ನೇದಕ್ಕೆ ಬನ್ನಿ, ಉದ್ಯಮ. 1991-92ರಲ್ಲಿ LPG ಬಂತು. LPG ಗೊತ್ತಲ್ಲ? LPG ಅಂದರೆ ಗೊತ್ತಲ್ವಾ? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಅಂದಿನಿಂದ ಸರ್ಕಾರ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ನ ಸಡಿಲ ಮಾಡಿ, ಫ್ರೀ ಮಾಡಿ, ಇಲ್ಲಿಂದ ವಿದೇಶದಿಂದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಮತ್ತು ಬಂಡವಾಳ ಎಲ್ಲ ಸುಲಭವಾಗಿ ಬಂದು ಹೋಗುವಂಗೆ ಮಾಡಿದ್ರು. ಮತ್ತು ಯಾರು ಬೇಕಾದ್ರೂ ಯಾವುದಾದ್ರೂ ಎಸ್ಟಾಬ್ಲಿಷ್ ಮಾಡ್ಬೋದು, ಯಾವ ಕಂಪ್ನಿ ಆದರೂ ಓಪನ್ ಮಾಡ್ಬೋದು, ಸಣ್ಣ ಪರ್ಮಿಷನ್ ಸಾಕು, ಆ ಥರ ಮಾಡಿದ್ರು. ಈಗ 30 ವರ್ಷ ಆಗೋಗಿದೆ. ಈಗ LPG ಬಂದು 92ರಿಂದ 2002, 2012, 2012, 35 ವರ್ಷನೇ ಆಗೋಯ್ತು. ಹೆಚ್ಚು ಕಡೆ 35 ವರ್ಷನೇ ಆಗಿದೆ. ಈ ಉದ್ಯಮದಲ್ಲಿ, ಈ ಉದ್ಯಮ ಕ್ಷೇತ್ರದಲ್ಲಿ ಈ ಒಂದು ಯಾರು ಅಂಬೇಡ್ಕರ್ ಅವರು ಮೈ ಪೀಪಲ್ ಅಂದ್ರಲ್ಲ, ಅವರು ಈ ಕ್ಷೇತ್ರದಲ್ಲಿ ಅಂಬಾನಿಯಂತಹ ಒಬ್ಬ ಉದ್ಯಮಿಯನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗಿದೆಯಾ? ಆಗಿಲ್ಲ. ಹೋಗ್ಲಿ, ಗೌರ್ಮೆಂಟ್ಗಳಾದರೂ ಕೇರ್ ತಗೊಂಡು ಆ ಕೆಲಸ ಮಾಡಿದಾರಂದ್ರೆ ಅವರು ಮಾಡಿ. ಅವರು ಇವ್ರಿಗೆ ಅಕ್ಕಿ ಕೊಡೋಕ್ಕೆ ರೆಡಿ ಇದ್ದಾರೆ. ಇವ್ರಿಗೆ ಎಣ್ಣೆ, ಕಾಳು, ಅಕ್ಕಿ ಒಂದು 2,000 ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದಾರೆ. ನೀವು ಉದ್ಯಮಿ ಮಗಳು ಮಾಡೋಕ್ಕೆ ಅವರು ರೆಡಿ ಇಲ್ಲ. ನಿಮಗೆ ರೆಡಿ ಇಲ್ಲ. ನೀವು ಊಟ ಮಾಡ್ತೀರಾ? ಕೊಡ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿರಿ. ನಾನು ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಇದರಲ್ಲಿ ನಾವು ಎಲ್ಲವನ್ನ ಸರ್ಕಾರದ ಮೇಲೇ ದೂರಕ್ಕಾಗಲ್ಲ. ನಾನು 2 ವ್ಯೂವಿಂದ ಮಾತಾಡ್ತೀನಿ. ಒಂದು, ಸರ್ಕಾರ ಕೇರ್ ತಗೋಬೇಕು.
ಇಲ್ಲ ಆ ಜನರೇ ಎದ್ದು ನಿಲ್ಲಬೇಕು. ಎರಡು ಕೆಲಸ ಆಗಬೇಕು. ಒಂದು ಸರ್ಕಾರ ಕೇರ್ ತಗೋಬೇಕು, ಇಲ್ಲ ಜನರನ್ನ ತಾವೇ ಎದ್ದು ನಿಂತ್ಕೋಬೇಕು. ಎರಡರಲ್ಲೊಂದು ಕೆಲಸ ಆಗಬೇಕು. ಆದರೆ ಎರಡೂ ಆಗಿಲ್ಲ. ನೀವು ಈ ಗುಂಪಿನಲ್ಲಿ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದೀರಾ? ಕೈ ಎತ್ತಿ ನೋಡೋಣ. ಕನ್ನಡ ಲಿಟ್ರೇಚರ್ ಓದ್ತಾ ಇರೋರು ಎಷ್ಟು ಜನ ಇದ್ದೀರಾ? ಎತ್ತಿ ಜೋರಾಗಿ. 1 3 4 5 6 7 8 9 10 ಅಷ್ಟೇ ಜನ. ಓಕೆ, ಹಂಗಾರೆ ಉದಾಹರಣೆ ಕೊಟ್ಟರೆ ದುಪ್ಟಿ ಕಮಿಷನರ್ ಉದಾಹರಣೆ ಕೊಡೋಣ ಅಂದ್ಕೊಂಡೆ. ಇವ್ರಿಗೆ ಬೇರೆಯವ್ರಿಗೆ ಅರ್ಥ ಆಗಲ್ಲ, ಏನು ಮಾಡೋದು? ಬೇರೆಯವ್ರಿಗೆ ಅರ್ಥ ಆಗಲ್ಲ ಉದಾಹರಣೆ ಕೊಟ್ಟರೆ. ಕೊಡ್ಲಾ? ಕೇಳಿಸ್ಕೊಳ್ಳಿ, ಅದು ಅರ್ಥ ಮಾಡಿಸ್ತೀನಿ, ಎಲ್ರಿಗೂ ಕೂಡ ಗಮನಿಸಿ. ದೇವನೂರು ಮಹಾದೇವ ಸರ್ ಅವ್ರದ್ದು ಒಂದು ಒಡಲಾಳ ಅಂತ ಕೃತಿ ಇದೆ. ಒಡಲಾಳ ಅಂತ, ಅದು ತುಂಬ ಸುಪ್ರಸಿದ್ಧವಾದಂಥ ಕೃತಿ ಮತ್ತು ಒಂದೊಂದು ಸಾಲು ಸಹಿತ ಮುತ್ತಿದ್ದಂಗಿದೆ. ಅದು ಅದ್ಭುತವಾದ ಕೃತಿ. ಅದರಲ್ಲಿ ಕೇಳಿ, ಒಂದು ಕುಟುಂಬ ಬರ್ತದೆ. ಸಾಕವ್ವ ಅಂತ ಒಬ್ಬಳು ಯಜಮಾನಿ, ಮನೆ ಯಜಮಾನಿ. ಅವಳಿಗೊಂದು 5-6 ಜನ ಮಕ್ಕಳು. ಅದರಲ್ಲಿ ಒಂದು 3 ಜನ ಗಂಡು ಮಕ್ಕಳು, 1-2 ಹೆಣ್ಮಕ್ಳು, ಒಂದು ಫ್ಯಾಮಿಲಿ. ಅದು ತುಂಬ ಬಡತನದ ಫ್ಯಾಮಿಲಿ. ಆ ಫ್ಯಾಮಿಲಿನಲ್ಲಿ ಒಂದು ಹುಡುಗ ಬರ್ತಾನೆ, ಚಿಕ್ಕ ಹುಡುಗ. ಅವನಿಗೆ ಹುಟ್ಟಿದಾಗಿಂದಲೂ ಕಾಯಿಲೆ. ಅದು ಮೈಯೆಲ್ಲ ಬೆಳ್ಳಗಿದೆ, ಅದು ಎದ್ದು ತಿರುಗಾಡಿಲ್ಲ, ಆಮೇಲೆ ಓಡೋಕ್ಕೆ ಅದಕ್ಕೆಲ್ಲ ಆಗಲ್ಲ. ಯಾವಾಗಲೂ ಒಂದು ಬಿಳಿ ಕಂಬಳಿ ಒದ್ಕೊಂಡು, ದುಪ್ಪಟ್ಟಿ ಒದ್ಕೊಂಡು ಕೂತಿರ್ತದೆ. ಅದು ದುಪ್ಪಟ್ಟಿ ಅಂದರೆ ಗೊತ್ತಾಗುತ್ತೆ, ನಮ್ಮ ಕಂಬಳಿ, ಬೆಡ್ಶೀಟ್, ರಗ್ಗು, ಆಯಿತಾ? ಅದನ್ನು ಒದ್ಕೊಂಡು ಸುಮ್ಮನೆ ಮೂಲೆಯಲ್ಲಿ ಕೂತಿರ್ತದೆ. ಲೇಖಕರು ಏನು ಬರೀತಾರೆ ಅಂದರೆ ಕೇಳಿ, ದೇವನೂರು ಸರ್ ಏನು ಬರೀತಾರೆ ಅಂದರೆ, ಆ ಹುಡುಗನಿಗೆ ಏನು ಕಾಯಿಲೆ ಅಂತ ಮನೆಯವ್ರು ಯಾರಿಗೂ ಗೊತ್ತೇ ಇಲ್ಲ, ಅದಕ್ಕೂ ಗೊತ್ತಿಲ್ಲ. ಈ ವರ್ಡ್ನ ಗಮನಿಸಿ. ದೊಡ್ಡವ್ರ ಮಾತುಗಳಲ್ಲಿ ಒಂದು ಧ್ವನಿ ಇರ್ತದೆ. ಕನ್ನಡ ಭಾಷೆ ಸಾಹಿತ್ಯದ ಧ್ವನಿ ಅಂದರೆ ಇನ್ನರ್ ಮೀನಿಂಗ್ಗಳು ಜಾಸ್ತಿ ದೊಡ್ಡವ್ರ ಭಾಷೆಯಲ್ಲಿ. ಆ ಹುಡುಗನಿಗೆ ಏನು ಕಾಯಿಲೆ ಅಂತ ಯಾರಿಗೂ ಗೊತ್ತಿಲ್ಲ, ಆಯಿತೇ? ಆಮೇಲೆ ಎಲ್ಲರೂ ಏನು ಡಿಸೈಡ್ ಮಾಡಿದ್ದಾರೆ, ಮನೆಯವರೆಲ್ಲ ಏನು ತೀರ್ಮಾನ ಮಾಡಿದ್ದಾರೆ ಅಂದರೆ, ಆ ಹುಡುಗನ ಕತೆ ಮುಗ್ದಂಗೆನೆ ಅಂತ. ಅಂದರೆ ಅವನು ಸತ್ತಂಗೆ ಲೆಕ್ಕ. ಇನ್ನು ಆ ಹುಡುಗ ಎದ್ದು ಹುಷಾರಾಗಿ ಮದುವೆ ಆಗಿ ಸಂಸಾರ ಮಾಡಿ ಮನೆ ಕಟ್ಟಿ 4 ಜನರ ಥರ ಎಲ್ಲರ ಜೊತೆ ಇರೋಕ್ಕಾಗತ್ತಾ? ಅದು ಈ ಲೋಕದಿಂದ ಚುಕ್ತವಾದದ್ದು. ಅಂದರೆ ಅದು ಇನ್ನು ಮುಗ್ದಂಗೆ ಲೆಕ್ಕ ಅಂತ ಮನೆಯವರೆಲ್ಲ ಡಿಸೈಡ್ ಮಾಡಿಬಿಟ್ಟಿದ್ರು. ಮತ್ತು ಮುಂದೆ ಬರೀತಾರೆ ಲೇಖಕರು, ಆ ಹುಡುಗ ಕುಂತಲ್ಲೇ ಕುಂತಿತ್ತು, ಇನ್ನು ಉಳಿದ ಕೆಲಸಗಳೆಲ್ಲ ತಮ್ಮ ಪಾಡಿಗೆ ತಾವು ನಡೆಯುತ್ತಿದ್ದವು. ತುಂಬ ಇಂಪಾರ್ಟೆಂಟ್ ಮಾತಿದು, ಸ್ವಲ್ಪ ಗಮನಿಸಿ. ಆ ಹುಡುಗ ಕುಂತಲ್ಲೇ ಕುಂತಿತ್ತು, ದುಪ್ಪಟ್ಟಿ ಹೊತ್ಕೊಂಡು, ಆದರೆ ಇನ್ನು ಉಳಿದ ಕೆಲಸಗಳು ನಡೀತಾ ಇದೆ. ಇನ್ನು ಉಳಿದ ಕೆಲಸಗಳಂದರೆ ಯಾರ್ಯಾರು ಏನೇನು ಮಾಡಬೇಕಾದ್ ಮಾಡ್ತಾಯಿದ್ರು. ಇಲ್ಲಿ ದುಪ್ಪಟ್ಟಿ ಕಮಿಷನರ್ ಪಾತ್ರವನ್ನು ಯಾಕೆ ತಂದಿದ್ದಾರೆ ಲೇಖಕರು ಅಂದರೆ, ಆ ದುಪ್ಪಟ್ಟಿ ಕಮಿಷನರ್ ಪಾತ್ರ ಭಾರತದ ದಲಿತರನ್ನು, ಅವರ ದಟ್ಟ ದಾರಿದ್ರ್ಯವನ್ನು ಸಿಂಬಲೈಸ್ ಮಾಡುತ್ತೆ, ಸಾಂಕೇತಿಕವಾಗಿ ಹೇಳುತ್ತದೆ. ಆ ಹುಡುಗ ರೋಗ ಹಿಡಿದು ಕೂತಿದೆ, ಅದಕ್ಕೆ ಏನು ಕಾಯಿಲೆ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಅದಕ್ಕೂ ಗೊತ್ತಿಲ್ಲ. ಮತ್ತು ಮನೆಯವರೆಲ್ಲ ಏನು ತೀರ್ಮಾನ ಮಾಡಿದ್ದಾರೆ, ಆ ಹುಡುಗ ಮುಗ್ದಂಗೆ ಲೆಕ್ಕ ಅದಂತ, ಸತ್ತಂಗೆ ಲೆಕ್ಕ ಅದಂತ. ಇದು ಆಳುವ ವರ್ಗಗಳಿಗೆ ಅಥವಾ ಸರ್ಕಾರಗಳಿಗೆ ಎಷ್ಟು ತಾತ್ಸಾರ ಇದೆ, ಎಷ್ಟು ಈ ಪ್ರಾಬ್ಲಮಿಗೆ ಎಷ್ಟು ತಾತ್ಸಾರ ಇದೆ ಅನ್ನೋದನ್ನ ಹೇಳೋಕ್ಕೆ ಲೇಖಕರು ಹಂಗೆ ಹೇಳಿರೋದು. ಎಷ್ಟು ತಾತ್ಸಾರ ಇದೆ. ಅವನಿನ್ನು ಉದ್ಧಾರ ಆಗಲ್ಲ, ಇವ್ರಿಗೆ ಎಷ್ಟು ಕೊಟ್ಟರು ಅಷ್ಟೇ ಇವ್ರು ಮೇಲೆ ಬರಲ್ಲ. ದಲಿತರ ಕತೆ ಅಷ್ಟೇನೆ. ಇವ್ರಿಗೆ ಏನು ಮಾಡಿದ್ರು ಅಷ್ಟೇ, ಇವ್ರು ಉದ್ಧಾರ ಅಂತೂ ಆಗಲ್ಲ. ಈ ಮನಸ್ಥಿತಿ ರೂಲಿಂಗ್ ಕ್ಲಾಸ್ ಮನಸ್ಥಿತಿ. ಮತ್ತು ಇನ್ನೊಂದು ಮಾತೇನು ಬರುತ್ತಲ್ಲಿ, ಆ ಹುಡುಗ ಕೂತಂಗೆ ಕೂತಿತ್ತು, ಇನ್ನು ಉಳಿದ ಕೆಲಸ ನಡೀತಾ ಇದ್ವು. ಅಂದರೆ ಅರ್ಥ ಏನು? ದುಪ್ಪಟ್ಟಿ ಕಮಿಷನರ್ ಕೂತಂಗೆ ಕೂತಿದ್ದಾನೆ, ಭಾರತದ ಬಿಗ್ ಪ್ರಾಬ್ಲಮ್ ಹಂಗೆ ಕೂತಿದೆ. ಆದರೆ ಚಂದ್ರಗ್ರಹಕ್ಕೆ ಹೋಗೋರು, ಮಂಗಳ ಗ್ರಹಕ್ಕೆ ಹೋಗೋರು ಸಿದ್ಧತೆ ಮಾಡ್ಕೋತಾವ್ರೆ, ರಾಕೆಟ್ ಉಡಾಯನೆ ಮಾಡೋರು ಮಾಡ್ತಾವ್ರೆ, ರಿಸರ್ಚ್ಗಳು ನಡೀತಾ ಇದೆ. 4 ಪಾತಿರ ರೋಡ್ನ 8 ಪಾತ್ ರೋಡ್ ಆಗಿ ಮಾಡ್ತಾವ್ರೆ, ಎಲ್ಲ ಮಾಡ್ತಾರೆ, ಅದೆಲ್ಲ ನಡೀತಾ ಇದೆ. ಬಟ್ ಈ ಹುಡುಗ ಮಾತ್ರ ರೋಗ ಹಿಡ್ದಂಗೆ ಕೂತಿದೆ. ಯಾಕೆಂದರೆ ಅದು ಹುಷಾರಾಗಲ್ಲ ಅಂತ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿದೆ. ಹಿಂಗಾಗಿದೆ. ಏನು ಮಾಡೋದು ಇವಾಗ? ಆ ಹುಡುಗನ ಕರ್ಕೊಂಡೋಗಿ ಆಸ್ಪತ್ರೆಗೆ ಹೋಗಿ ಈಗ ಬ್ಲಡ್ ಚೆಕ್ ಮಾಡಿಸ್ಬೇಕು. ಅದಕ್ಕೆ ಏನು ಪ್ರಾಬ್ಲಮ್ ಅಂತ ಪತ್ತೆ ಮಾಡಬೇಕು. ಅದನ್ನು ಎನರ್ಜಿ ಬೂಸ್ಟ್ ಮಾಡೋಕ್ಕೆ ಯಾವ ಮೆಡಿಸಿನ್ ಕೊಡಬೇಕು. ಕೊಟ್ಟರೆ ಖಂಡಿತ ಆಗುತ್ತೆ. ಆದರೆ ಇದು ಉದ್ಧಾರ ಆಗಲ್ಲ, ಇದು ಹುಷಾರಾಗಲ್ಲ ಅಂತ ಸರ್ಕಾರಕ್ಕೆ ಮನಸ್ಸು ಬಂದ್ಬಿಟ್ಟಿದೆಯಲ್ಲ, ಇವ್ರು ಆಗಲ್ಲ ಇವರು ಅಂತ. ನಾನು ಮೊದಲೇ ಹೇಳಿದ್ನಲ್ಲ, ಯಾವ್ದು ಅವ್ರ ಸಮಸ್ಯೆ ಕಣ್ರಿ, ಹೋಗ್ರಿ ಸಾಯಿಲಿ, ಹೆಂಗಾದ್ರೂ ಸಾಗಲಿ ರೀ. ನೀವು ಗಮನಿಸಿದ್ರೇನ್ರಿ, ಭಾರತ 4ನೇ ಎಕಾನಮಿ ಜಪಾನ್ ಹಿಂದಿಕ್ಕಿದೆ ಅಂತ ನೀವು ಜಂಬ ಹೊಡಿತೀರಲ್ಲ. ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಎಷ್ಟನೇ ಪ್ಲೇಸಲ್ಲಿದೆ ಭಾರತ? ಎಷ್ಟನೇ ಪ್ಲೇಸಲ್ಲಿದೆ ಹ್ಯೂಮನ್ ಡೆವಲಪ್ಮೆಂಟಲ್ಲಿ? ಗೊತ್ತಾ ನಿಮಗೆ ಹ್ಯೂಮನ್ ಡೆವಲಪ್ಮೆಂಟ್ ಅಂದರೆ ಏನಂತ?
ತನ್ನ ದೇಶದ ಪ್ರಜೆಗಳಿಗೆ ಒಳ್ಳೆ ಊಟ, ಒಳ್ಳೆ ವ್ಯವಸ್ಥೆ, ಆರೋಗ್ಯ, ಚರಂಡಿ, ಹೆಲ್ತು, ಮನೆ ಇವುಗಳನ್ನ ಕೊಡುವ ಸ್ಥಿತಿಯಲ್ಲಿ ಭಾರತ 130ನೇ ಪ್ಲೇಸಲ್ಲಿದೆ. ಸ್ಟಿಲ್ ಇವತ್ತು ಕೂಡ ಜಗತ್ತಲ್ಲಿರೋ 198 ರಾಷ್ಟ್ರಗಳಲ್ಲಿ 198 ರಾಷ್ಟ್ರಗಳಲ್ಲಿ ಇವರು ಇನ್ನೂ 130ನೇ ಪ್ಲೇಸಲ್ಲಿದೆ. ನೀವು 4ನೇ ಎಕಾನಮಿ ಅಂತ ಯಾರಿಗೆ ಜಂಬ ಹೊಡಿತೀರ? ನೀವು ಯಾರ ಮುಂದೆ ಜಂಬ ಹೊಡಿತೀರ? ನೀವು ನಾಚಿಕೆ ಆಗ್ಬೇಕು ನಿಮ್ಗೆ ಅಷ್ಟೇ. ಏನಕ್ಕೆ ನೀವು 4ನೇ ಎಕಾನಮಿಗೆ ಏನು ಮಾಡೋದು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆಯಿಂದ ಹುಡುಕೋದು, ನೀವು ಹ್ಯೂಮನ್ ಡೆವಲಪ್ಮೆಂಟಲ್ಲಿ ಎಷ್ಟನೇ ಪ್ಲೇಸಲ್ಲಿ ಇದ್ದೀರಾ ಅಂತ ನೋಡಿ ನಿಮ್ಗೆ ಬೆಲೆ ಕೊಡೋದು. ಅಂಬಾನಿ ಅದಾನಿ ಉದ್ಯಮಗಳು ಜಾಸ್ತಿಯಾಗಿ ನಿಮಗೆ ಈ ರಾಷ್ಟ್ರದ ಎಲ್ಲ ಒಟ್ಟು GDP ರೈಸ್ ಆಗುತ್ತೆ, ಖಂಡಿತ ಆಗುತ್ತೆ. ಅದ್ರ ಲೆಕ್ಕದ ಮೇಲೆ ಭಾರತ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ತೀರಾ? ಹ್ಯೂಮನ್ ಡೆವಲಪ್ಮೆಂಟ್ ಏನಾಗಿದೆ? ಯಾಕೆ 130ನೇ ಪ್ಲೇಸಲ್ಲಿದ್ದೀರಿ? ನಾನು ಸ್ಕೂಲ್ಗೆ ಹೋಗುವಾಗ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಓದಿದ್ದೆ. ನಮ್ಮ ದೊಡ್ಡಪ್ಪ ಚೀಫ್ ಇಂಜಿನಿಯರ್ ಆಗಿದ್ದರು, ಅವ್ರು ಸ್ಕೂಲ್ಗೆ ಹೋಗುವಾಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಈಗ ನಮ್ಮ ಮಕ್ಕಳುಗಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾವೆ, ಅವು ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ಇದು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಆಗೋದು ಯಾವಾಗ? ಹೆಂಗಾಗುತ್ತೆ? ಒಳಗಡೆ ಒಂದು ಆರ್ಗನ್ ಡ್ಯಾಮೇಜ್ ಆಗಿರುವಾಗ ನೀವು ದೇಹ ಚೆನ್ನಾಗಿದೆ ಅಂತ ಹೆಂಗ್ರಿ ಹೇಳ್ತೀರಾ? ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತಾ ಪ್ರಾಬ್ಲಮ್ನ? ಹೆಂಗೆ ನೆಗ್ಲೆಕ್ಟ್ ಮಾಡ್ತೀರಾ? ಸಾಧ್ಯವೇ ಇಲ್ಲ. ಬಾಬಾ ಸಾಹೇಬ್ರು ಎಷ್ಟು ವರ್ಷದಿಂದ ಹೇಳಿದರು, ನಾವು ರಾಜಕೀಯವಾಗಿ ಸಮಾನತೆ ಪಡೆದಿದ್ದೀವಿ, ಆದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾನತೆನ ಪಡೆಯೋಕ್ಕಾಗಿಲ್ಲ. ಆ ಎರಡು ಪ್ರಾಬ್ಲಮ್ನ ಸರಿ ಮಾಡದೇ ಇದ್ಮೇಲೆ ಅದೆಂಥ ಡೆಮೋಕ್ರಸಿ ಆಗುತ್ತೆ? ಅದೆಂಥ ಸ್ವಾತಂತ್ರ್ಯ ಆಗುತ್ತೆ? ಸೊ ಇದು ಸರ್ಕಾರದ ದೃಷ್ಟಿಯಿಂದ ನಾನು ಮಾತಾಡ್ತಾರೆ, ಸರ್ಕಾರದ ದೃಷ್ಟಿಯಿಂದ ಮಾತಾಡ್ತಾ ಇದ್ದೀನಿ. ಸರ್ಕಾರ ಅದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತ. ನಿಮಗೆ ಡಾಕ್ಟರ್ ಸಿದ್ಲಿಂಗ್ ಏನಾದ್ರು ಒಂದು ಮಾತು ಬರ್ತದೆ, ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು ಅಂತ ಒಂದು ಸಾಲು ಬರ್ತದೆ. ನೀವು ಓದಿದ್ದು ಅಂತ ಗೊತ್ತೆ, ಓದಿದ್ದ ಸುಮಾರು ಜನ. ಇದು ಭಾಳ ಸಿಂಬಾಲಿಕ್ ಆದ ಮಾತಿದು. ಭಾಷಣಗಳ ಬೆಂಕಿಯಲ್ಲಿ ಬೆಂದು ಬೂದಿಯಾದವರು ನನ್ನ ಜನಗಳು ಅಂತ. 75 ವರ್ಷಗಳಿಂದ ಎಲ್ಲ ಪೊಲಿಟಿಕಲ್ ರ್ಯಾಲಿಗಳಲ್ಲಿ ಬಂದು ಕೂತ್ಕೊಳ್ಳೋರು, ಚಪ್ಪಳೆ ಹೊಡೋರು, ಹೌದು ಹುಲಿಯಾ ಅಂತ ಕಿರ್ಚೋರೆಲ್ಲ ಇವರೇ. ಯಾರು? ಇದೇ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಜನರೇ. ನಿಜವಾ? ಹೌದು ಹುಲಿ ಅಂದರೆ ಗೊತ್ತಾಗುತ್ತಾ? ಸೊ ಈಗ ಕುಡಿದ್ಬಿಟ್ಟಿರ್ತಾರೆ, ಯಾರೋ ಭಾಷಣ ಮಾಡ್ತಾರೋಗ ಇವ್ರಿಗೆ ಏನು ದೊಡ್ಡ ಸ್ವರ್ಗ ತೋರಿಸ್ತಾರೆ ಅವರು. ನಿಮ್ಗೆ ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಇವರು ಹೌದು ಹುಲಿ ಅಂತ ಚಪ್ಪಲೆ ಹೊಡಿತಾರೆ. ಇಂಥ ಭಾಷಣ ಕೇಳಿ 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 75 ವರ್ಷದಿಂದ ಸುಟ್ಟು ಭಸ್ಮ ಆಗೋಗಿದ್ದಾರೆ ಇವರು. ಆದರೆ ಏನು ಉಪಯೋಗ ಆಗಿದೆ? ಏನು ಉಪಯೋಗ ಆಗಿದೆ? ಇದು ಸರ್ಕಾರದ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಹೇಳ್ತೇನೆ. ಅಂದರೆ ಸರ್ಕಾರ ಈ ಡಿಪ್ಟಿ ಕಮಿಷನರ್ಗೆ ಹುಷಾರಿಲ್ಲ, ಅವ್ನಿಗೆ ಗೊತ್ತಾಗ್ತಿಲ್ಲ ಪ್ರಾಬ್ಲಮ್ ಅಂದರೆ ಸರ್ಕಾರ ಕೇರ್ ತಗೋಬೇಕಾಗಿತ್ತು, ಕೇರ್ ತಗೊಂಡಿಲ್ಲ. ಬನ್ನಿ ಡಿಪ್ಟಿ ಕಮಿಷನರ್ ವ್ಯೂವಿಂದನೂ ಮಾತಾಡ್ತೀನಿ. ನಾನೀಗ ಎರಡು ಸೈಡು ಮಾತಾಡ್ತೀನಿ, ನಿಮಗೂ ಕೂಡ ಒಂದಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಲ್ವಾ? ಬನ್ನಿ ನೋಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಡೆಮೋಕ್ರಸಿಯ ಫಾದರ್ ಆಫ್ ಡೆಮೋಕ್ರಸಿ ಅಂತ ಅವ್ರನ್ನ ಕರೀತಾರೆ. ಅಂಬೇಡ್ಕರ್ ಸಾಹೇಬ್ರನ್ನ ಯಾಕಂಗೆ ಕರೀತಾರೆ ಅಂದರೆ, ಭಾರತಕ್ಕೆ ವಯಸ್ಕ ಮತದಾನ ಪದ್ಧತಿನ ತಗೊಬಂದವರೇ ಅವರು, ಅದ್ರ ಬಗ್ಗೆ ವಾಯ್ಸ್ ಮಾಡಿದವರೇ ಅವರು. ಬ್ರಿಟಿಷ್ ಮೇಲೆ ಎಗೈನ್ ಒತ್ತಡ ತಂದು 1935 ಆಕ್ಟಲ್ಲೇ ಬಂತು ಕಂಡ್ರಿ. ಅದು 1935 ಕಾಯ್ದೆಯಲ್ಲೇ ಬಂತು ವಯಸ್ಕ ಮತದಾನ ಪದ್ಧತಿ, ಅಡಲ್ಟ್ ಫ್ರಾಂಚೈಸ್. ಅವ್ರನ್ನ ವಯಸ್ಕ ಮತದಾನ, ಸೊ ಅದಕ್ಕೆ ಪ್ರಜಾಪ್ರಭುತ್ವ ಪಿತಾಮಹ ಅಂತ ಕರೀತಾರೆ ಅವರು. ಆಯ್ತೆ. ಅನ್ಫಾರ್ಚುನೇಟ್ ಏನಂದರೆ, ಯಾವ ಅಂಬೇಡ್ಕರ್ ಅವರು ಓಟನ್ನು ತಗೊಬಂದರು ಅವರ ಅನುಯಾಯಿಗಳು ಅದೇ ಓಟನ್ನು ಇವತ್ತು ಮಾರಾಟ ಮಾಡ್ತಾರೆ. ಇದು ಈಗಲೆಲ್ಲ ಬಾಬಾ ಸಾಹೇಬರು ಸೋತೋದ್ರಲ್ಲ ಎಲೆಕ್ಷನಲ್ಲಿ, ಅವರೇ ಸೋತ್ರಲ್ಲ ನೆಕ್ಸ್ಟ್ ಎಲೆಕ್ಷನಲ್ಲಿ, ಗೊತ್ತಾ ನಿಮಗೆ? ಅವರೇ ಸೋತರು. ಸೊ ಡಿಪ್ಟಿ ಕಮಿಷನರ್ ಅವ್ರ ವ್ಯೂವಿಂದ ಹೇಳ್ತಾ ಇದ್ದೀನಿ. ಅಂದರೆ ತನ್ನ ಹತ್ರ ಇರೋ ಹಕ್ಕು, ಅದನ್ನು ಯಾರನ್ನ ಏನು ಬೇಕಾದ್ರೂ ಮಾಡೋಕ್ಕೆ ಸರಿಯಾಗಿ ಬಳಸ್ಬೋದು. ಎಂತಹ ದುಷ್ಟನನ್ನು ಕೂಡ ಮಲಗಿಸ್ಬಿಡ್ಬೋದು ಮನಸ್ಸು ಮಾಡಿದ್ರೆ. ಅಂಥ ಪವರ್ಫುಲ್ ವೆಪನ್ ಅದು ಮತದಾನ ಅನ್ನೋದು. ಅದನ್ನು ಈ ಅಂಬೇಡ್ಕರ್ ಅನುಯಾಯಿಗಳು, ದಡ್ಸಿಕಾಮಣಿಗಳು 6 ಕಾಸಿಗೆ 3 ಕಾಸಿಗೆ ಮಾರ್ಕೊಂಡು ನೀವು ಸರ್ಕಾರದವ್ರು ಅಭಿವೃದ್ಧಿ ಮಾಡಿ ಅಂತ ಕೂತಿದ್ದಾರೆ. ಅವ್ರು ಮಾಡಲ್ಲ. ಯಾಕೆಂದರೆ ಡಿಪ್ಟಿ ಕಮಿಷನರ್ ಹುಷಾರಾಗಲ್ಲ ಅಂತ ಅವ್ರ ತಲೆಯಲ್ಲಿ ಆಲ್ರೆಡಿ ಇದೆ. ಅವ್ರು ಯಾಕೆ ಮಾಡ್ತಾರೆ? ಆಯಿತಾ? ಬನ್ನಿ. ಸೊ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಇವ್ರು ಇಲ್ಲ ಅಂತ ನಿಮ್ಗೆ ಹೇಳಿದೆ ಅಲ್ಲ, ಹೇಳಿರ್ತಾನೆ ಅಂತ ಕೇಳಿಸ್ಕೊಳ್ಳಿ.
ಅಂಬೇಡ್ಕರ್ ಸಾಹೇಬರು ಎಷ್ಟು ಗಂಟೆ ಓದ್ತಿದ್ರು ಅಂತ ನಾವೆಲ್ಲ ಓದಿರೋದು? 10 ಗಂಟೆ 15 ಗಂಟೆ ಎಲ್ಲ ಓದ್ತಾ ಇದ್ರು ಅಂತ ಅಲ್ವಾ? ನೀವೆಲ್ಲ ಅಂಬೇಡ್ಕರ್ ಅನುಯಾಯಿಗಳು, ನೀವು ಭಾಳಷ್ಟು ಜನ ಇದ್ದೀರಾ ಹೇಳಿ. 10 ಗಂಟೆ 15 ಗಂಟೆ ನಾನು ಓದ್ತಾ ಇದ್ದೀನಿ ಇವತ್ತು ಅನ್ನೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. ಎತ್ತಿ ಕೈ ನೋಡೋಣ. ನಿಮ್ಮ ಯೋಗ್ಯತೆ ಏನು ಅಂತ ನನಗೆ ಗೊತ್ತಾಗುತ್ತೆ. ಎತ್ತಿ ಕೈ. ನೀವಾಗ ನಾನು 10 ಅವರ್ಸ್ ಪರ್ ಡೇ ಓದ್ತಾ ಇದ್ದೀನಿ ಕಣ್ರಿ. ನಾನೊಬ್ಬ ಅಂಬೇಡ್ಕರೈಟ್, ನಾನೊಬ್ಬ ಅಂಬೇಡ್ಕರ್ವಾದಿ. ಹೇಳಿ ನೋಡೋಣ. ಯಾವುದೇ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಹಾಸ್ಟೆಲ್ಗಳಿಗೆ ಹೋಗಿ ಕೇಳ್ಕೊಬನ್ನಿ ಮಕ್ಕಳನ್ನ, ಓದ್ತಾ ಇದ್ದೀರಾ ಹಂಗೆ ನೀವು ಅಂತ. ಓದ್ತಾ ಇಲ್ಲ. ಮತ್ತೆ ದುಪ್ಟಿ ಕಮಿಷನರ್ ಹುಷಾರಾಗೋದು ಹೆಂಗೆ? ಯಾವಾಗ ಹುಷಾರಾಗೋದು? ಓದೋದನ್ನು ಬಂದು ಹೇಳ್ಕೊಡ್ಬೇಕು ಸರ್ಕಾರ. ಓದ್ರು ಅಂತ ಎದ್ದೇಳಿಸ್ಬೇಕು. 6 ಗಂಟೆಗೆ ನಿಮ್ಮನ್ನ ಮಲಗಿದ್ದವ್ರು ಎದ್ದೇಳಿಸ್ಬೇಕು ಓದಿ ಅಂತ. ಮತ್ತೆ ಹೆಂಗೆ ನೀವು ಕಾರ್ಯಾಂಗದಲ್ಲಿ ನೀವು ಕ್ಲಾಸ್ ಒನ್ ಆಫೀಸರ್ಸ್ ಆಗೋದು ಹೇಗೆ? ಜುಡಿಷಿಯರಿನಲ್ಲಿ ದೊಡ್ಡ ದೊಡ್ಡ ಲಾ ಎಕ್ಸಾಮ್ಸ್ನ ಪಾಸ್ ಮಾಡೋದು ಹೇಗೆ? ಕ್ಲಾಟ್ ಅಂತ ನ್ಯಾಷನಲ್ ಲಾ ಸ್ಕೂಲ್ಗೆ ಎಂಟ್ರಿ ಆಗೋದು ಹೇಗೆ? ಮತ್ತೆ ಹಂಗಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗೋದು ಹೆಂಗೆ? ಹಂಗಾದ್ರೆ ಹೆಂಗೆ ಹೋಗೋದು? ಇದು ದುಪ್ಟಿ ಕಮಿಷನರ್ ಕಡೆಯಿಂದ ಆಗಿರೋ ಪ್ರಾಬ್ಲಮ್. ಇದು ಪ್ರಾಬ್ಲಮ್ಮು. ಓದಲ್ಲ, ಕ್ರಾಂತಿ ಆಗ್ಬಿಡ್ಬೇಕು ಅಂತ. ನೀವು ಓದಿ ಹೆಂಗ್ರಿ ಕ್ರಾಂತಿ ಆಗುತ್ತೆ? ಹೆಂಗೆ ಕ್ರಾಂತಿ ಆಗುತ್ತೆ ಹೇಳಿ? 10 ಅವರ್ಸು 15 ಅವರ್ಸ್ ಎಲ್ಲ ಓದ್ತಿದ್ರೆ ಬಾಬಾ ಸಾಹೇಬ್ರು ಅಂತ ನೀವು ಹೇಳಿದ ಮೇಲೆ ನೀವು ಓದಬೇಕು ಅವ್ರ ಫಾಲೋವರ್ಸ್ ಎಲ್ಲ. ಮತ್ತು ಇನ್ನೇನಿದೆ? ಮನೇಲಿ ಸಂಪತ್ತಿಲ್ಲ, ದುಡ್ಡಿಲ್ಲ, ಜಮೀನಿಲ್ಲ, ಜೇಬು ಖಾಲಿ, ತಲೆಯಲ್ಲಿ ಬುದ್ಧಿನಾದ್ರೂ ತುಂಬ್ಕೋಬೇಕಾ ಬೇಡವೋ? ನಾಲೆಡ್ಜ್ ಆದ್ರೂ ಗಳಿಸ್ಬೇಕಲ್ಲ. ಜೇಬು ಖಾಲಿ, ತಲೆನೂ ಖಾಲಿ ಅಂದರೆ ಹೆಂಗ್ರಿ? ಮತ್ತೆ ದುಪ್ಟಿ ಕಮಿಷನರ್ಗೆ ಹುಷಾರಾಗೋದು ಹೆಂಗೆ? ಹೆಂಗೆ ಹುಷಾರಾಗೋದು? ದೊಡ್ಡ ಜಂಬ ಹೊಡೆಯೋದು, ಜೈ 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 ಭೀಮ್ ಅಂತ ಕುರ್ಚೋದು, ಘೋಷಣೆ ಕೂಗೋಕ್ಕೆ, ಮೆರವಣಿಗೆ ಮಾಡೋಕ್ಕೆ, ಕುಣಿಯೋಕ್ಕೆ, ಮುಂದೆ ನಿಂತ್ಕೊಳ್ಳೋದು. ಓದಕ್ಕೆ ಬಂದರೆ ಮಾತ್ರ ಹಿಂದಕ್ಕೆ ಹೋಗೋದು ಅಂತ ಅಲ್ವಾ? ಸೊ ಇದು ಮುಖ್ಯವಾದ ಇದು ದುಪ್ಟಿ ಕಮಿಷನರ್ ಕಡೆಯಿಂದ ಆಗಿರೋ ಪ್ರಾಬ್ಲಮ್. ಇದು ಅವನಿಗಿರೋ ರೋಗಗಳು ಇದು ಒಂದು. ಓದೋಕ್ಕಾಗದೇ ಇರೋ ರೋಗ. ಹಾಸ್ಟೆಲ್ ಇದೆ, ಒಳ್ಳೆ ಊಟ ಕೊಡ್ತಾರೆ, ಎಲ್ಲ ಫೆಸಿಲಿಟಿ ಇದೆ, ಮೈ ಬಗ್ಸಿ ಓದೋಕ್ಕಾಗಲ್ಲ. ಕ್ರಾಂತಿ ಆಗ್ಬಿಡ್ಲಿ ಅಂತ ಮಾತ್ರ ಕನಸು ಹಗಲುಗನಸು ಕಾಣೋದು. ಹೆಂಗೆ ಕ್ರಾಂತಿ ಆಗುತ್ತೆ ಓದ್ದೇನೆ ಅಲ್ವಾ? ಸೊ ಇದು 2ನೇ ಪಾಯಿಂಟ್ ಆಯಿತು. ಇನ್ನು ಲಾಸ್ಟ್ ಪಾಯಿಂಟ್ ಯಾವುದದು? ಬಿಸ್ನೆಸ್ ಅಂತೇಳಿ, ಉದ್ಯಮ ಅಂತ ಹೇಳಿದೆ ಅಲ್ವಾ? ಬನ್ನಿ ನಿಮಗೊಂದೆರಡು 3 ಉದಾಹರಣೆ ಕೊಡ್ತೀನಿ. ಅದಕ್ಕೂ ಕೂಡ ನಾನು 1 ಗಂಟೆ ಇತ್ತು ಅಂದ್ಕೋತೀನಿ ಶುರು ಮಾಡಿ ಅಲ್ಲರಿ. ಇನ್ನು ಜಸ್ಟ್ ಒಂದು 5 ಮಿನಿಟ್ಸ್ ಮುಗಿಸ್ಬಿಡ್ತೀನಿ. ಅದೊಂದು ಮಾತು ಹೇಳಿ. ಉದ್ಯಮ ಮಾರುವಾಡಿಗಳು ಎಷ್ಟು % ಇದ್ದಾರೆ ಭಾರತ ದೇಶದಲ್ಲಿ? ಒಂದು 5-6% ಇದ್ದಾರೆ ಅಷ್ಟೇ. ಒಂದು 5-6%. ಅವರು ಸರ್ಕಾರಕ್ಕೆ ಯಾವತ್ತಾದರೂ ನಮಗೆ ಅಕ್ಕಿ ಕೊಡಿ ಅಂತ ಕೇಳ್ತಾರಾ? ನಮಗೊಂದು ಅಂಬೇಡ್ಕರ್ ಭವನ ಕಟ್ಕೊಡಿ ಅಂತ ಕೇಳ್ತಾರಾ? ನಮ್ಗೊಂದು ರೋಡ್ ಮಾಡಿಕೊಡಿ ಅಂತ ಕೇಳಿದ್ದಾರೆ? ಯಾವತ್ತು ಅರ್ಜಿ ಬರೆದಿರಿ ನೋಡಿದ್ದೀರಾ? ಬೇಕಾಗಿಲ್ಲ ಅವ್ರಿಗೆ. ಯಾಕೆ ಬೇಕು ಅವ್ರಿಗೆ? ಇಡೀ ಭಾರತದ ಎಲ್ಲ ಜನರನ್ನ ಕಸ್ಟಮರ್ಸ್ ಮಾಡ್ಕೊಳ್ಳೋ ಸ್ಕಿಲ್ ಇದೆ ಅವ್ರಿಗೆ. ಇಡೀ ಭಾರತ ಜನರಿಗೆ ಏನು ಬೇಕಾದ್ರೂ ಸಪ್ಲೈ ಮಾಡ್ತಾರೆ. ಅವರು ವ್ಯಾಪಾರ ಮಾಡ್ತಾರೆ. ಅವರು ಮಾಲೀಕರು, ನೀವು ಗ್ರಾಹಕರು. ಭಾರತದಲ್ಲಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಜನರ ಸಂಖ್ಯೆ ಇವರಿಬ್ಬರನ್ನೇ ಲೆಕ್ಕಕ್ಕೆ ತಗೊಂಡ್ರೆ ಅಮೇರಿಕದ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದೆ. ಇಡೀ ಯುರೋಪ್ ಕಾಂಟಿನೆಂಟ್ ಅಷ್ಟು ಪಾಪ್ಯುಲೇಷನ್ ಇದೆ. ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದ್ದು 75 ವರ್ಷ ಆದರೂ ಇನ್ನೂ ಬರೀ ಕಸ್ಟಮರ್ಸ್ ಆಗಿ ಇದ್ದೀರಾ ಅಂದರೆ ನಿಮ್ಮ ಯೋಗ್ಯತೆ ಏನು? ಹೇಳಿ, ನಿಮ್ಮ ಯೋಗ್ಯತೆ ಏನು? ಬಂದಾಗ ಬರೀ ಸರ್ಕಾರದವ್ರು ಕೊಡೋದು ಈಸ್ಕೊಳ್ಳೋಕೆ ಅಷ್ಟೇ ಇರೋದಾ ನೀವು? ನಿಮ್ಮ ಸ್ವಂತ ಪ್ರಯತ್ನ ಏನು ಹೇಳಿ? ರಾಜಸ್ಥಾನದಿಂದ ಬಂದು ಇಲ್ಲಿ ಮಂಗಳೂರಲ್ಲಿ ಅಂಗಡಿ ಓಪನ್ ಮಾಡೋಕ್ಕೆ ಮಾರವಾಡಿಗೆ ಆಗುತ್ತೆ. ನಿಮ್ಮ ಕೈಲಿ ಯಾಕಾಗಲ್ಲ? ಯಾಕಾಗಲ್ಲ? ಸೊ ಯೋಚನೆ ಮಾಡಬೇಕು. ಅದು ಒಂದು ಫೀಲ್ಡ್ ಖಾಲಿ ಇದೆ, ಯೋಚನೆ ಮಾಡಬೇಕು. ಇಲ್ಲಿ ಎಲ್ಲೂ ಖಾಲಿ ಇದೆ ಅಂತ ಹೇಳಲ್ಲ, ಇದ್ದಾರೆ. ಈಗಲೂ ಸ್ವಲ್ಪ ಬಂದಿರೋ ದಲಿತ್ ಬಿಲಿಯನಿಯರ್ಸ್ ಅಂತ ನೀವು ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ. ದಲಿತ್ ಬಿಲಿಯನಿಯರ್ಸ್ ಅಂತ ಭಾಳಷ್ಟು ಜನ ಉತ್ಪತ್ತಿ ಆಗಿದ್ದಾರೆ, ಉದ್ಯಮದಲ್ಲಿ ತೊಡಗಿದ್ದಾರೆ. ಆದರೆ ನೀವು ಒಬ್ಬ ಅಂಬಾನಿಗೆ ನೀವು ಯಾರನ್ನೂ ಕಂಪೇರ್ ಮಾಡೋಕ್ಕಾಗಲ್ಲ. ಅಷ್ಟು ಸಣ್ಣ ಪ್ರಮಾಣದಲ್ಲಿ ಇದೆ. ಇನ್ನು ದಲಿತ್ ಇಂಡಸ್ಟ್ರಿ ನಿಮಗೆ 0.2% ಇದೆ ಅಷ್ಟೇ. 1% ಬರೋಕ್ಕಾಗಲ್ಲ ಇಂಡಿಯಾದಲ್ಲಿ ಇಲ್ಲಿವರೆಗೆ. ಆ ಕಾರಣ ಕೇಳ್ತಾ ಇದ್ದೀನಿ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಭಾರತದ ಅಭಿವೃದ್ಧಿ ಅಥವಾ ಭಾರತ ಅಭಿವೃದ್ಧಿ ಆಗಬೇಕಂದ್ರೆ ದುಪ್ಟಿ ಕಮಿಷನರ್ ರೋಗ ವಾಸಿ ಆಗಬೇಕು. ವಾಸಿ ಆಗಲಿಲ್ಲ, ಸರ್ಕಾರ ಪ್ರಯತ್ನ ಮಾಡಬೇಕು. ಸರ್ಕಾರ ಪ್ರಯತ್ನ ಮಾಡೋಕ್ಕಾಗಲಿಲ್ಲ ಅಂದರೆ ಅಂಥ ಸರ್ಕಾರನ ಒದ್ದು ಬಿಸಾಕುವಂಥ ಶಕ್ತಿಯನ್ನು ದುಪ್ಟಿ ಕಮಿಷನರ್ ಬೆಳೆಸ್ಕೋಬೇಕು. ಈಗ ಅಷ್ಟೇ. ತಾನೇ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ಮೈ ಬಗ್ಸಿ ಕೂತ್ಕೊಂಡು ಓದಬೇಕು.
ತನ್ನ ಇಡೀ ಸಮಾಜವನ್ನು ಕಸ್ಟಮರ್ಸ್ ಮಾಡ್ಕೊಳ್ಳೋಂಥ ಸ್ಕಿಲ್ನ ಕಲಿಬೇಕು. ತಾನೇ ದೊಡ್ಡ ಉದ್ಯಮಿ ಆಗೋದನ್ನ ಮೈಗೂಡಿಸ್ಕೋಬೇಕೀಗ, ಬೇರೆ ದಾರಿನೇ ಇಲ್ಲ. ಯಾರೂ ನಮ್ಮನ್ನ ಉದ್ಧಾರ ಮಾಡ್ತಿಲ್ಲ ಅಂದಾಗ ಸತ್ತೋಗೋಕ್ಕಾಗತ್ತೇನ್ರಿ? ಏನಾದರೂ ಹೊಸ ದಾರಿ ಹುಡುಕ್ಬೇಕಲ್ಲ. ಅದಾನೇ ಪಾಸಿಟಿವ್ ಥಿಂಕಿಂಗ್ ಅಂದರೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಎಲ್ಲರೂ ಬಾಬಾ ಸಾಹೇಬ್ರ ಅನಿಯಾಗಳೆಲ್ಲ ಯೋಚನೆ ಮಾಡಬೇಕು. ನನಗಂತೂ ನೋಡ್ರಿ, ಇನ್ನು 75 ವರ್ಷದಲ್ಲಿ ಇನ್ನು ಎಷ್ಟು ವರ್ಷ ಆದರೂ ಸರ್ಕಾರ ಉದ್ಧಾರ ಮಾಡುತ್ತೆ ಅಂತ ನಂಬಿಕೊಂಡ್ರೆ ಸಾಧ್ಯನೇ ಇಲ್ಲ. ಅವ್ರು ಮಾಡಲ್ಲ. ಯಾಕೆಂದರೆ ಅವ್ರ ತಲೆ ಮೇಲೆ ಇದೆ, ಇವನಿಗೆ ಬಂದಿರೋ ಕಾಯಿಲೆ ವಾಸಿ ಆಗಲ್ಲ ಅಂತ, ಅಥವಾ ವಾಸಿ ಆಗಬಾರ್ದು ಅಂತಲೂ ಇರುತ್ತೆ ತಲೆಯಲ್ಲಿ. ವಾಸಿಯೂ ಆಗಬಾರ್ದು, ಇವ್ನು ಹಿಂಗೆ ಇರಲಿ, ಯಾವಾಗಲೂ ನರಳ್ತಾ ಇರಲಿ ಅನ್ನೋದು ಇರುತ್ತೆ, ಅವ್ರಿಗೆ ಇಂಟೆನ್ಷನ್ ಆಗಿರುತ್ತೆ. ಹಂಗಾಗಿ ಇವರು ತಮ್ಮ ಮತವನ್ನು ಸರಿಯಾಗಿ ಬಳಸಬೇಕು, ತಮಗಿರೋ ಸಮಯನ ಸರಿಯಾಗಿ ಬಳಸಬೇಕು, ಸರಿಯಾಗಿ ಓದಬೇಕು, ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಚೀವ್ಮೆಂಟ್ ಮಾಡಬೇಕು. ಎಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗಿಯೂ ಅಂಬೇಡ್ಕರ್ ಸಾಹೇಬರು ಭಯಂಕರ ಓದಿದ್ದಾರೆ, ಇವೆಲ್ಲ ಭಯಂಕರ ಓದಿದ್ದಾರೆ. ಈಗಲೂ ನೀವು ಇಷ್ಟೆಲ್ಲ ಅನುಕೂಲ ಇದ್ದಾಗಲೂ ಓದಲ್ಲ ಅಂದರೆ ಏನರ್ಥ? ನೀವು ನಾನು ಮತ್ತೆ ಹೇಳ್ತೀನಿ, ಸುಮ್ಮನೆ ಎಲ್ಲರ ಮೇಲೂ ಕಂಪ್ಲೇಂಟ್ ಹೇಳೋದು ಒಳ್ಳೇದಲ್ಲ ಅಂದರೆ ಅವ್ರು ಶೋಷಣೆ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ದುರ್ಬಲರನ್ನ ಶೋಷಣೆ ಮಾಡ್ತಾರೆ. ಅದು ಪ್ರಕೃತಿ ನಿಯಮ. ದುರ್ಬಲವಾದ ಜೀವಿಗಳನ್ನು ಬಲವಾದ ಜೀವಿಗಳು ತಿಂದಾಕ್ಬಿಡ್ತವೆ, ಇದು ಪ್ರಕೃತಿ ನಿಯಮ. ನಾನು ದುರ್ಬಲನಾಗೇ ಇರ್ತೀನಿ, ನನ್ನ ಮೇಲೆ ಯಾರು ದಾಳಿ ಮಾಡಬೇಡಿ ಅಂದರೆ ಹೆಂಗಾಗುತ್ತೆ? ಹಂಗಾಗಲ್ಲ. ನಿಮ್ಮಲ್ಲಿ ಯಾರು ದಾಳಿ ಮಾಡಬಾರ್ದು ಅಂದರೆ ನೀವು ಸ್ಟ್ರಾಂಗಾಗಿ ನಿಂತ್ಕೋಬೇಕು, ಪ್ರಬಲರಾಗಬೇಕಷ್ಟೇ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸೊ ಬಾಬಾ ಸಾಹೇಬ್ರ ಮಾತಲ್ಲಿ ನಾನು ಮತ್ತೆ ಕನ್ಕ್ಲೂಡ್ ಮಾಡ್ತೀನಿ. ಅವರು ನಮಗೆ ರಾಜಕೀಯ ಸಮಾನತೆ ಬಂದಿದೆ, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇದೆ. ಇದು ಬಿಗ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ನ ಒಳಗಡೆ ಇಟ್ಕೊಂಡು ನೀವು 4ನೇ ಎಕಾನಮಿ, ನಾವು 3ನೇ ಎಕಾನಮಿ ಆದರೂ ಅಷ್ಟೇ 3 ಕಾಸಿನ ಬೆಲೆ ಅಂತೂ ಕೊಡಲ್ಲ. ನಿಮ್ಮ ಪಾಸ್ಪೋರ್ಟ್ಗೆ ಏನು ಬೆಲೆ ಇದೆ ಅಂತ ಗೊತ್ತಾಗುತ್ತೆ. ಒಂದು ಸರಿ ಫಾರಿನ್ಗೆ ಹೋಗಿ ಗೊತ್ತಾಗುತ್ತೆ ನಿಮಗೆ. ಹೋಗ್ರಿ ಒಂದು ಸರಿ, ಫಾರಿನ್ಗೆ ಹೋಗಿ ಬನ್ನಿ, ನಿಮ್ಮ ಪಾಸ್ಪೋರ್ಟ್ಗೆ ಎಷ್ಟು ಬೆಲೆ ಇದೆ ಇಂಡಿಯನ್ ಪಾಸ್ಪೋರ್ಟ್ಗೆ ಅಂತ ಗೊತ್ತಾಗುತ್ತೆ ನಿಮಗೆ. ನಾನು ಹೋಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಯಾರು ತಗೊಳ್ಳಲ್ಲ. ಅಥವಾ ಇಂಡಿಯನ್ ಕರೆನ್ಸಿನ ನೀವು ಮುಟ್ಟಲ್ಲ. ನೀವು ಅಮೆರಿಕದ ಡಾಲರ್ನ ಯಾರು ಬೇಕಾದ್ರೂ ತಗೋತಾರೆ. ನೀವು ಎಲ್ಲ ದುಬೈನಲ್ಲಿ ತಗೋತಾರೆ, ಎಲ್ಲರೂ ತಗೋತಾರೆ ಅದನ್ನು. ಹಂಗಿದೆ ಪರಿಸ್ಥಿತಿ. ಸೊ ಅದು, ಮತ್ತು ಭಾರತೀಯರು ತಮ್ಮ ಜಾತಿ, ಧರ್ಮ, ಪಂಥ ಇವುಗಳೆಲ್ಲ ಮನೇಲಿ ಇಟ್ಕೋಬೇಕು. ಪುನಃ ಅದನ್ನ ಪಬ್ಲಿಕ್ ತಗೊಬಂದರೆ ಭಾರತ ಉಳಿಯಲ್ಲ. ಅಷ್ಟು ಇದು ಬಾಬಾ ಸಾಹೇಬ್ರು ಹೇಳಿರೋ ಮಾತು. ನಿಮ್ಮ ಮನೇಲಿ ಇಟ್ಕೊಳ್ಳಿ ಅದನ್ನೆಲ್ಲ. ಅಂತ ಪಬ್ಲಿಕ್ಕಲ್ಲಿ ನಾವು ಭಾರತೀಯರು, ನಾವು ಒಂದೇ ರಾಷ್ಟ್ರದ ಜನರು. ರಾಷ್ಟ್ರದ ಒಂದು ಏನು ಧ್ಯೇಯ ಅಥವಾ ಅದಷ್ಟೇ ಮುಖ್ಯ ಆಗಬೇಕು. ಅವೆಲ್ಲ ಇನ್ನು ಉಳಿದವೆಲ್ಲ ನಮ್ಮ ಮನೆ ಒಳಗಡೆ ಇರಬೇಕು. ಇದು ಬಾಬಾ ಸಾಹೇಬ್ರು. ಹಾಗಾದರೆ ಭಾರತದ ಸ್ವಾತಂತ್ರ್ಯ ಶಾಶ್ವತ ಉಳಿಯುತ್ತಿಲ್ಲ ಅಂದರೆ ಕಳ್ಕೊತೀವಿ ಅಂತ ಅವ್ರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಿ. ಬಾಬಾ ಸಾಹೇಬ್ರ ಒಟ್ಟು ಅವರ ತತ್ವಜ್ಞಾನದ ಒಂದು ಲೆಕ್ಕಾಚಾರ ಇದೆ ಅಂತ ನಾನಂತೂ ಅಂದ್ಕೋತೀನಿ. ಆಮೇಲೆ ನೀವು ಇನ್ನು ಸಮಾಜ ಧರ್ಮದ ಬಗ್ಗೆ ಮಾತಾಡಿದ್ರೆ ಬೇಕಾದಷ್ಟು ಮಾತಾಡ್ಬೋದು, ಬಟ್ ಸಮಯ ಇಲ್ಲ ಅಂತ ನಾನು ಮಾತು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.